ಏನ್ ಮಗ ಎಷ್ಟೊತ್ತಾಗೋಯ್ತು? ಹಕ್ಕಿ ಇನ್ನು ಲ್ಯಾಂಡೇ ಆಗಿಲ್ಲ. ಅದೇ ನಂಗೂ ಗೊತ್ತಾಯ್ತಲ್ಲ, ಇವಳೆಲ್ಲೋದ್ಲು? ಬೇಡಿ ಹಾಕಿ. ನಿನ್ ಜಾತಕದಲ್ಲಿರೋದೇ ಹಾಗಮ್ಮ. ನೀನು ಮದುವೆ ಆಗೋದು ಒಂದೇ, ನೀನ್ ನೇಣಗಂಬ ಏರೋದು ಒಂದೇ. ಏನಮ್ಮ ವಿಷಯ? ಯಾಕಿಷ್ಟೊಂದು ಟೆನ್ಷನ್ ಆಗಿದೆಯಾ? ನೋಡಿ ಚಿಕ್ಕಪ್ಪ, ನನ್ ಜಾತಕ ಸರಿ ಇಲ್ವಂತೆ. ನಾನು ಮದುವೆ ಮಾಡ್ಕೊಂಡ್ರೆ ನೇಣು ಹಾಕೊಂಡಾಗಂತೆ. ರೀ ಶಾಸ್ತ್ರಿಗಳೇ, ಯಾರು ನಿಮ್ಮನೇಲಿ ಕರ್ಕೊಂಡ್ ಬಂದಿದ್ದು? ನೋಡ್ರಿ, ನನ್ನ ಪಾಡಕ್ ನಾನು ಹರೇ ರಾಮ ಹರೇ ಕೃಷ್ಣ ಅಂತ ಬೀದಿಲಿ ಹೋಗ್ತಾ ಇದ್ದೆ. ನನ್ನನ್ನು ಕರೆದು ಜಾತಕ ತೋರಿಸಿದ್ದೆ ಈ ಹುಡುಗಿ. ಈ ಹುಡುಗಿ ಜಾತಕನ ನಿಮ್ ಇಷ್ಟ ಬಂದ ಹಾಗೆ ನೀವು ಬದಲಾಯಿಸ್ಕೊಳ್ಳಿ. ಸತ್ಯ ಹೇಳಿ ಹರಿಶ್ಚಂದ್ರ ಕಾಡ್ಗೆ ಹೋದ್ನಂತೆ. ಹಾಗಾಯ್ತು ನನ್ನ ಕತೆ. ನೀವು ಅಲ್ಲೇ ಹೋಗಿ. ಏನಮ್ಮ ದೇವಿಯಾನಿ, ಯಾಕಮ್ಮ ಇಂಥವ್ನೆಲ್ಲ ಕರ್ಸಿ ನಿನ್ ಜಾತಕ ತೋರಿಸ್ತೀಯಾ? ಏನೇ ಈ ಕಾಲದಲ್ಲೂ ನಿನ್ ಶಾಸ್ತ್ರ ಭವಿಷ್ಯ ಇದನ್ನೆಲ್ಲ ನಂಬ್ತೀಯಾ? ಪೆದ್ದಿ ನೀನು. ದೇವ್ಯಾನಿ, ನಿನಗೆಂತ ಗಂಡ ಸಿಗ್ತಾನೆ ಗೊತ್ತಾ? ಗಂಡರ ಗಂಡ, ಅಖಂಡ ಭೂಮಂಡಲದೊಳ್ ಕೀರ್ತಿ ಪ್ರಚಂಡ ಅಂತ ಗಂಡ ಸಿಗ್ತಾನೆ. ನನಗೆ ಯಾವ ಗಂಡನೂ ಬೇಡ, ಮದ್ವೆನೂ ಬೇಡ. ದೇವ್ಯಾನಿ, ಅಕ್ಕ ಅಕ್ಕ ಎಂತ ಹುಚ್ಚುಡ್ಗಿ ಇವಳು. ನೀ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದ್ರೆ ಸುಮ್ನೆ ಏನಾದ್ರೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಬಿ ಕೂಲ್ ಯಾರ್, ಟೇಕ್ ಇಟ್ ಈಸಿ. ಏನ್ರಿ ಗಾಡಿ ಓಡಿಸಕ್ ಬರಲ್ವಾ? ಯಾವನ್ರಿ ಲೈಸೆನ್ಸ್ ಕೊಟ್ಟಿದ್ದು? ನಿನ್ ಕಣ್ಕಾಣ್ಸಲ್ವಾ? ಹೋಗಲ್ಲ. ನೀವ್ ಹೋಗಲ್ಲ. ಫಸ್ಟ್ ಎಲ್ಬೋರ್ಡ್ ಹಾಕೊಂಡು ಹೋಗು. ಗಾಡಿನೇ ಬೇಕಿತ್ತು ನಿಮ್ಗೆ. ಸಾಯಿ. ಅನಿಷ್ಟ. ಮೇಡಮ್, ಬಾಟ್ಲಿ ಬುಕ್ ಸಿಗುತ್ತಾ? ಬಾಟ್ಲಿ ಬುಕ್? ಅದೇ ಮೇಡಮ್, ಸುವಾಲಜಿ ಬಾಟ್ಲಿ ಬುಕ್. ಬಾಟ್ಲಿ ಬುಕ್ ಲಿಕ್ಕರ್ ಶಾಪ್ ಅಲ್ಲಿ ಸಿಗುತ್ತೆ. ಗೆಟ್ ಲಾಸ್ಟ್. ಸಾರಿ ಮೇಡಮ್, ಕೈ ಜಾರ್ ಬಿದ್ದೋಯ್ತು. ಓಕೆ, ಇಟ್ಸ್ ಆಲ್ ರೈಟ್.
ನೀವೇ ತಾನೇ ಬೀಳ್ಸಿದ್ದು, ನೀವೇ ಎತ್ತಿರಿ. ನಿಮಗ್ ಗೌರ್ಮೆಂಟ್ ಸಂಬಳ ಕೊಡೋದು ಏನಕ್ಕೆ? ಎತ್ತಿಕ್ರಿ ಮೇಲ್ಗಡೆ. ನಮ್ಮಂತ ಓದೋ ಹುಡುಗರಿಗೆ ಹೆಲ್ಪ್ ಮಾಡಿ ಮೇಡಮ್. ಏನ್ ತಲೆಲ್ಲ ಮಾತಾಡ್ತಿದ್ದೀರಾ? ನೀನ್ ನಳೆ ನಮ್ ಹುಡುಗಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಒಬ್ಬೊಬ್ಬರಿಗೂ ಮೇಲಿಂದ ಕೆಳಗೆ ಕುರುಪು ಜಡ ಹಾಕ್ಬಿಡ್ತೀನಿ. ಹಂಗೆ ಮೇಡಮ್? ಏನೇ, ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ, ಇದನ್ನ ಬರೀ ಓಡಾಡೋದಕ್ ಮಾತ್ರ ಯೂಸ್ ಮಾಡ್ಬೇಡ, ಬೇರೆದಕ್ಕೂ ಯೂಸ್ ಮಾಡು ಅಂತ. ಏಯ್, ಅದೆಲ್ಲ ನನ್ ಕೈಲಿ ಆಗೋಲ್ಲ ಕಣೆ. ಇವತ್ ಯಾಕೋ ನನ್ ಮೂಡೇ ಸರಿಲ್ಲ. ಇವತ್ತೊಂದಿನ ನೀನೇ ಮ್ಯಾನೇಜ್ ಮಾಡ್ಬಿಡು ಪ್ಲೀಸ್. ಹೋಗ್ತೀನಿ ಮಾಧವಿ, ಪ್ಲೀಸ್. ಡೋಂಟ್ ವರಿ, ಬರೀ ಮ್ಯಾನೇಜ್ ಏನು, ಡ್ಯಾಮೇಜೇ ಮಾಡ್ಬಿಡ್ತೀನಿ. ನೀನ್ ಹೋಗ್ಬಾ. ಓಕೆ, ಬಾಯ್. ಸಾರಿ ಮೇಡಮ್, ಐ ಆಮ್ ರಿಯಲಿ ಸಾರಿ. ಏನ್ರಿ ಸಾರಿ? ಕಣ್ಸಲ್ವಾ ನಿಮ್ಗೆ? ಮೇಡಮ್, ರೆಡ್ ಲೈಟ್ ಹಾಕ್ಬಿಟ್ರು ಪ್ರಾಬ್ಲಮ್, ನೀವು ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ಪ್ರಾಬ್ಲಮ್, ನಮ್ ಗಾಡಿ ಬ್ರೇಕ್ ಸರಿಯಿಲ್ಲ, ಅದೊಂದು ಪ್ರಾಬ್ಲಮ್. ಪ್ರಾಬ್ಲಮ್ ಆಗಿದೆ ಅಂತ ಇನ್ನೊಬ್ರಿಗೆ ಪ್ರಾಬ್ಲಮ್ ಕೊಡ್ತೀರೇನ್ರಿ? ಹೇಳಿದ್ನಲ್ಲ, ಎಲ್ಲಾ ಪ್ರಾಬ್ಲಮ್ ಸೇರಿ ಒಟ್ಟಿಗೆ ಪ್ರಾಬ್ಲಮ್ ಆಯ್ತು. ಏನ್ರಿ ಇದು ಪ್ರಾಬ್ಲಮ್? ನೋಡಿ ಗಾಡಿ ಹೇಗೆ ಡ್ಯಾಮೇಜ್ ಆಗಿದೆ ಅಂತ. ಅದೇನಂತ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿ. ಏನು ದೊಡ್ಡ ಪ್ರಾಬ್ಲಮ್ ಅಲ್ವಾ? ಅಯ್ಯೋ, ನಿಧಾನವಾಗಿ ಮಾತಾಡಿ, ಒಳಗಡೆ ಸಾಹೇಬ್ರಿದ್ದಾರೆ, ಅವರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾರೇ ಅದು ಸಾಹೇಬ್ರು? ಇಳಿಯಕ್ಕೆ ಹೇಳ್ರಿ ಅವ್ರಿಗೆ. ಅಯ್ಯೋಯ್ಯೋ, ಅವ್ರು ಇಳಿದು ಬಿಟ್ರೆ ದೊಡ್ಡ ಪ್ರಾಬ್ಲಮ್. ಏನು ದೊಡ್ಡ ಪ್ರಾಬ್ಲಮ್? ಅವ್ರೇನ್ ಟಾಟಾ ಬಿರ್ಲನಾ? ಇಳಿಯಕ್ಕೆ ಹೇಳ್ರಿ ಅವ್ರಿಗೆ. ಮೇಡಮ್, ಅರ್ಥ ಮಾಡ್ಕೊಳ್ಳಿ, ಅವ್ರೇನಾದ್ರೂ ಹೇಳಿದ್ರೆ ನೀವು ಒಬ್ಬರಿಗೆ ಅಲ್ಲ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಅದೇನು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ನೋಡಿ ಬಿಡ್ತೀನಿ, ಬಿಡ್ರಿ. ಅಯ್ಯೋ ಬೇಡ ಮೇಡಮ್, ಬೇಡ ಮೇಡಮ್, ಪ್ಲೀಸ್, ಪ್ರಾಬ್ಲಮ್ ಆಗ್ಬಿಡುತ್ತೆ ಮೇಡಮ್, ಬೇಡ ಪ್ಲೀಸ್, ನನ್ನ ಮಾತು ಕೇಳಿ. ಬೇಡ ಬೇಡ ಸರ್, ಇಳಿಬೇಡಿ, ಪ್ರಾಬ್ಲಮ್. ನಾನ್ ಏ ಅಂದ್ರು ಪ್ರಾಬ್ಲಮ್, ನಾನ್ ಅಂದ್ರು ಪ್ರಾಬ್ಲಮ್. ನಾನ್ ಓಂ ಅಂದ್ರು ಪ್ರಾಬ್ಲಮ್, ಸ್ವಸ್ತಿಕ್ ಅಂದ್ರು ಪ್ರಾಬ್ಲಮ್. ನಾನ್ ಸ್ಟಾರ್ಟ್ ಅಂದ್ರು ಪ್ರಾಬ್ಲಮ್, ಕಟ್ ಕಟ್ ಅಂದ್ರು ಪ್ರಾಬ್ಲಮ್. ಗೋಳು ಹೇಳಿಕೊಂಡರೆ ಗೋಳು ಗೋಳು ಅಂತಾರೆ, ವೀಕ್ಲಿಗೂ ಮಂತ್ಲಿಗೂ ನಾನೇ ರೇಷನ್ನು. ಸತ್ಯ ಸುಲಿದಿಟ್ಟರೆ ಲುಚ್ಚ ಲುಚ್ಚ ಅಂತಾರೆ, ಸ್ಕೂಲು ನಂದೆ ಸ್ಕೇಲು ನಂದೆ ನಂಗೆ ಟ್ಯೂಷನ್ನು. ಸ್ವಾರ್ಥವೆಲ್ಲವೆಂದರೆ ಲಪ ಲಪ ಅಂತಾರೆ, ನಾನೇ ಒಬ್ಬ ನನ್ನೊಳಗೊಬ್ಬ ನಂಗೆ ಕ್ವಶ್ಚನ್ನು. ನಾನಂದ್ರು ಪ್ರಾಬ್ಲಮ್, ನೀನಂದ್ರು ಪ್ರಾಬ್ಲಮ್. ನಾನ್ ರೀಲ್ ಅಂದ್ರು ಪ್ರಾಬ್ಲಮ್, ರಿಯಲ್ ಅಂದ್ರು ಪ್ರಾಬ್ಲಮ್. ನಾನ್ ಸಾರ್ ಅಂದ್ರು ಪ್ರಾಬ್ಲಮ್, ಸೆನ್ಸಾರ್ ಅಂದ್ರು ಪ್ರಾಬ್ಲಮ್. ಪ್ರಾಬ್ಲಮ್
ನಾನ್ ಏ ಅಂದ್ರು ಪ್ರಾಬ್ಲಮ್, ನಾನು ಅಂದ್ರು ಪ್ರಾಬ್ಲಮ್. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನಾನಂದ್ರು ಪ್ರಾಬ್ಲಮ್, ನೀನಂದ್ರು ಪ್ರಾಬ್ಲಮ್. ನಾನೇನಂದ್ರು ಪ್ರಾಬ್ಲಮ್. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ನಿಮಗ್ ಮಾನ ಮರ್ಯಾದೆ ಇಲ್ವಾ? ಸಾರಿ ಚಿನ್ನ, ಕಟ್ಕೊಂಡು ಹೇಳ್ತೀನ ನಡು ರಸ್ತೆನಲ್ಲಿ, ಅದು ಎಲ್ರ ಮುಂದೆನೆ ಹಿಡ್ಕೊಂಡು. ನನ್ನ ಹೆಂಡತಿ ತಾನೆ ಕುಣಿದೆ, ಕಟ್ಕೊಂಡು ಹೆಂಡತಿ ಜೊತೆ ತಾನೇ ನಾನ್ ರೇಗ್ಸಿದ್ದು ಶಿವ. ಕಣ್ಕಂಡ್ ಹುಡುಗಿರ್ ಕಣ್ಣೆತ್ತಿ ಕೂಡ ನೋಡಲ್ಲ ಶಿವ. ಕೋಲು ಮಂಡೆ ಜಂಗಮ ಗುರುವೆ ಕೋಣಕ್ಕೆ ದಯ ಮಾಡ್ಸವ್ರೆ. ಕೋಲು ಮಂಡೆ 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 ಕೋಲು ಮಂಡೆ ಸಂಡೆ ಮಂಡೆ ಮಂಡೆ ಸಂಡೆ. ಟುಡೇ ಈಸ್ ಸಂಡೇ ಶಿವ, ಟುಮಾರೋ ಈಸ್ ಮಂಡೇ ಶಿವ, ಆಫ್ಟರ್ ಟುಮಾರೋ ಈಸ್ ಟ್ಯೂಸ್ಡೇ ಶಿವ. ನೋ, ಐ ಕಾಂಟ್ ಸ್ಟಾಪ್ ಇಟ್. If you want, you can stop it. My lips, your lips. Tick, 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 lipstick, tick, tick, lipstick, ಅಯ್ಯೋ, ಏನ್ ಸರ್ ನೀವು ಹಾಗೆ ನಾನು ತಪ್ಕೊಂಡು ಮುತ್ತಿಡಕ್ ಬಂದ್ರಲ್ಲ ಸರ್? ನಾನು ಐ ಆಮ್ ಸಾರಿ. ಅದೇನಾಯ್ತು ಅಂದ್ರೆ ನಿಮ್ಮನ್ನ ನಾನು ಅದ್ಯಾರೋ ಅನ್ಕೊಂಡ್ಬಿಟ್ಟು. ಓಹೋ, ಆ ರೋಡಲ್ಲಿ ಸಿಕ್ಕಿಲ್ಲಲ್ಲ ಅವಳು ಅನ್ಕೊಂಡ್ಬಿಟ್ರಾ? ಅಲ್ಲ ರೀ, ನಮ್ ಪ್ರೋಗ್ರಾಮ್ ಅಂತ ಮುಂದೆ ಸ್ಟೇಜ್ ಮೇಲೆ ಕೊಡೋ ಪ್ರೋಗ್ರಾಮ್ ನ ರೋಡ್ ಅಲ್ಲಿ ಕೊಟ್ಟಿದಾರಲ್ರಿ. ನನ್ ಬಂಡವಾಳ ಪೂರಾ ಲಾಸ್ ಆಗೋಯ್ತ್ರಿ. ಲಾಸ್ ರೀ. ಅರುಣ್, ಅವ್ರ ಹತ್ರ ತಗೊಂಡ್ರು ಅಡ್ವಾನ್ಸ್, ಹಾಗೆ ಅವ್ರಿಗೆ ಏನ್ ಲಾಸ್ ಆಗಿದೆಯೋ ಅದನ್ನ ಅವ್ರು ಕಟ್ಕೊಟ್ಬಿಡಿ. ಓಕೆ, ಸಾರಿ. ನನ್ಗೆ ಅಡ್ವಾನ್ಸ್ ಬೇಡ ಸರ್, ನೆಕ್ಸ್ಟ್ ಮಂತ್ ಒಂದು ಡೇಟ್ ಕೊಡಿ ಸರ್. ಅವ್ರು ಕೊಟ್ಟ ಹಾಗೆ ನೀವು ತಗೊಂಡ ಹಾಗೆ. ಪ್ರಾಬ್ಲಮ್. ಕುಂತಲ್ಲೆಲ್ಲ ಅವಳೇ, ನಿಂತಲ್ಲೆಲ್ಲ ಅವಳೇ, ಕಣ್ಣಲ್ಲೆಲ್ಲ ಅವಳೇ. ಯಾವಳೆ? ಹೇ ಇಳಿಬೇಡ, ಸುಮ್ಮನೆ ಕೂತ್ಕೊ. ಸಾರ್, ಅವತ್ತು ನೀನ್ ಕೂತೆ ಇವತ್ತು ಅವಳು ಕೂದ್ಲು, ಲೆಕ್ಕ ಸರಿ. ಸುಮ್ಮನೆ ಸ್ಕೂಟಿ ಮೇಲಿರೋ ಬ್ಯೂಟಿ ಈ ಡ್ರೆಸ್ ಕರೆಕ್ಟಾಗಿ ಸೂಟ್ ಆಗುತ್ತೆ. ಏ ರವಿ, ಆ ಗಾಡಿ ಫಾಲೋ ಮಾಡು. ಸರ್ ಮೀಟಿಂಗು. ಮೀಟಿಂಗ್ ಹೋಗ್ತೀರಾ? ಫಾಲೋ ಮಾಡ್ಯಾ? ಮುಟ್ಟಾಳ್ ಮುಂಡೆದೆ. ಈಗ ಗೊತ್ತಾಯ್ತಾ ಈ ಸ್ಕೂಟಿ ಮೇಲೆ ಬಿಟ್ಟು ಯಾಕೆ ಫಾಲೋ ಮಾಡಕ್ ಹೇಳಿದೆ ಅಂತ? ದಿನಾ ಇವಳಿ ಲೈಬ್ರರಿ ಬರ್ತಾಳೆ ಅಂತ ಅನ್ಸುತ್ತೆ. ಯಾಕೆ ಇವಳಿ ಲೈಬ್ರರಿ ಬರ್ತಾಳೆ? ಓದಕ್ ಬರ್ತೀಯಾಳ ಅಥವಾ ಏನಾರ ಕೆಲಸ ಮಾಡಕ್ ಬರ್ತೀಯಾಳ? ಒಂದ್ ನಿಮಿಷ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸರ್ ಕಾರಿಂದ ಇಳಿಬೇಡಿ ಸರ್, ಎಡೋಟ್ ಆಗುತ್ತೆ ಸರ್. ಯಾವನೇ ಅವನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದ್ರೆ ಅಭಿಷೇಕನ ನೋಡಿತಾ ಇದ್ದಾನೆ. ಅಲ್ಲ ಸರ್, ನಾನು ಹೇಳಿದೆ ಬೇಡ ಅಂತ ಕೇಳಿಲ್ಲ ನೋಡಿ. ಅನ್ಬೋದು ಇವಾಗ ಮುತ್ಕೊಡ್ರ, ನೀವು ಹೋಗ್ರಿ, ಹೋಗಿ ಹಾಕ್ಸ್ಕೊಡ್ರಿ, ಹೋಗಿ ಹೋಗಿ ಇಲ್ಲೇ ಇರಿ, ಎಲ್ಲ ಹೋಗಿ ಹೋಗಿ. ಬನ್ನ ನೀವು ಹೋಗ್ರು, ಹಾಕ್ಸ್ಕೊಡ್ರಿ, ಹೋಗ್ರು ಹೋಗ್ರ, ಮುತ್ಕೊಡ್ರಿ. ಹಾಕ್ತೀನಿ. ಒಂದು ನಿಮಿಷ ನೋಡಿ, ನನ್ನ ಮಾತು ಕೇಳಿ, ಗಲಾಟೆ ಮಾಡ್ಬಿಡಿ. ಆಯ್ತು, ಒಂದು ನಿಮಿಷ ಸ್ವಲ್ಪ ಜಾಗ ಬಿಡಿ. ಏನ್ರಯ್ಯ, ಅವರೆಲ್ಲ ಫ್ಯಾನ್ಸ್ಗಳು, ಅವ್ರೇನೇ ನೀವು ಮಾಡಿದ್ರು? ಮಚ್ಚು ಕತ್ತಿ ಇಟ್ಕೊಂಡು ಓಡಿಸ್ತಾ ಇದ್ರ? ನೀವೆಲ್ಲ ಸ್ಟೂಡೆಂಟ್ಸ್ ರೌಡಿಗಳ? ಗುರು, ನಾವೆಲ್ಲ ಸ್ಟೂಡೆಂಟ್ಸ್ ಗುರು, ಓದಕ್ ಬಂದಿದ್ದೀವಿ. ಅದ್ ಸರಿ, ನೀವೇನ್ ಇಲ್ಲೇ? ಮಚ್ಚೆ, ಅವರು ಓದಕ್ ಬಂದಿದ್ದಾರೆ ಮಚ್ಚೆ. ಬನ್ನಿ ಸರ್, ಬಾಟ್ಲಿನ ಬಯಾಲಜಿನ ಸುಯಾಲಜಿನ. ನಾನು ಓದಕ್ ಬಂದಿರೋದು ಆ ಮುದ್ದಾದ ಹುಡುಗಿ ಮುಖನ. ಗುರು, ನಮಗೆ ಇನ್ನು ಓದಕ್ಕಾಗ್ಲಿಲ್ಲ, ಇವನು ಓದ್ತಾರತ್ತೆ.
ನೀನು ಇದನ್ನ ಕರೆಕ್ಟ್ ಆಗಿ ಓದು. ಇದನ್ನ ಫಸ್ಟ್ ಅರ್ಥ ಮಾಡ್ಕೊಂಡು ನೀವೆಲ್ಲ ಸ್ಟೂಡೆಂಟ್ಸ್, ನೀವು ಇದನ್ನ ಓದಿ, ನಾನು ಅದನ್ನ ಓದ್ತೀನಿ. ಬಾಯ್. ಹಾಯ್ ಮಿಸ್ 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 ಆಹಾ ದೇವಯಾನಿ. ಆಹಾ ಬ್ಯೂಟಿಫುಲ್ ಬ್ಯೂಟಿಫುಲ್ ಮಿಸ್ ದೇವಯಾನಿ. that incident, that accident, that is small problem. ಮಿಸ್ಟರ್, ಇಲ್ಲಿಗ ದೊಡ್ಡ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಯಪ್ಪ, ನಾವು ಈ ಲೈಬ್ರರಿಗೆ 1 ವರ್ಷದಿಂದ ಮಣ್ಣು ಹೊರ್ತಾ ಇದೀವಿ ಗೊತ್ತಾ? ಈ ಲೈಬ್ರರಿಗೆ ನಾವು ಲೈಫ್ ಮೆಂಬರ್ಸು. ನಾವೇ ಇನ್ನು ಈ ಬುಕ್ ಓದಕ್ಕಾಗ್ಲಿಲ್ಲ, ಇವನು ಓದ್ಬಿಡ್ತಾನಂತೆ. ಈ ಕಡೆ ಬರ, ಅವ್ರೇನೋ ಓದ್ಕೋತಾರಂತೆ, ಓದ್ಕೊಳ್ಳಿ ಬಿಡ್ರು. ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಸ್ಟೂಡೆಂಟ್. ವೆರಿ ಗುಡ್ ಸ್ಟೂಡೆಂಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಏನ್ರೆ ಹೊಟ್ಟೆ ಹೊರ್ಕೊಂಡು ಸಾಯ್ತೀರ, ಲವ್ ಮಾಡಕ್ಕೂ ಬಿಡಲ್ಲ ಅಂತೀರಲ್ಲ. ಈ ಡೈರೆಕ್ಷನ್ ಮಾಡಕ್ಕಲ್ಲ, ಆ ಡೈರೆಕ್ಷನ್ ಇಕ್ಲಾ. ಬೆಸುಗೆ ಲೈಬ್ರರಿಯಲ್ಲಿ ನಮ್ಮ ದೇವಿಯಾನಿ, ನನ್ನ ಮಾತುಗಳು ಒಂದು ನಿಮಿಷ. ಜ್ಞಾನದ ಹೊಡೆತ ಅಜ್ಞಾನಿಗೆ ಹೊಡೆತ, ಐ ಆಮ್ ರಿಯಲಿ ಸಾರಿ. ಅಹಿಂಸೆಯ ಹೊಡೆತ. ಎಕ್ಸ್ಕ್ಯೂಸ್ ಮಿ ಮಿಸ್ ದೇವಯಾನಿ, ನಮ್ತರ ಹೀರೋ ನಿಮ್ತರ ಹೀರೋ ಇರ್ಬೇಕಾರೆ ಈ ತರ ವಿಲನ್ಸ್ಗಳೆಲ್ಲ ಮಾಮೂಲಿ. ಓಕೆ, ಅಂಡ್ ವಾಟ್ ಆಲ್ ಹ್ಯಾಪನ್, ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. And you know, I am Ricky. I got many fans, and you are lucky that I am your fan. and I love you. Please autograph. Yo! ಲವ್ವಿನ ಹೊಡೆತ. Pass is pass, lost is lost. It's gonna be love, 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 love. Bakra. 1, 2, 3, 4. Bakra. Feel the rhythm through your mind. Check the baby. Come on, Bakra. Bakra. Adorani. 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 Don't yaake marti, don't yaake padti, sum yaake marti nakra, bai bidele bakra, bakra, bakra. Mel mel dorani, oh oh gold gold glove rani, mukhdal dorani, yede yellow rani. ನಿನ್ನ ರವಿಗೆ ಬಿಗಿಯಾದದ್ದು ನನ್ನ ನೆನಪಲ್ತಾನೆ ಮಗರ ಪಿಳ್ಳೆ ನೆಬದಲ್ ಬೀದಿಗ್ ಬಂದಿದ್ ನನ್ನ ಹುಡುಕೊಂತಾನೆ ಮಗರ ನಿನ್ನ ಎದೆಯ ಸಿಡಿ ಒಳಗೆ ನಂದೇ ಮ್ಯೂಸಿಕ್ ತಾನೆ ಮಗರ ನಿನ್ನ ಕಣ್ಣಿನ ಕ್ಯಾಮರಾ ತುಂಬಾ ಈ ಸೂಪರ್ ಸ್ಟಾರ್ ತಾನೆ ಮಗರ ಹುಡುಗಿರೆಲ್ಲ ನನ್ನ ಹಿಂದೆ ನಾನು ನಿನ್ನ ಬೆನ್ ಹಿಂದೆ ಹುಡುಗಿರೆಲ್ಲ ನನ್ನ ಹಿಂದೆ ನಾನು ನಿನ್ನ ಬೆನ್ ಹಿಂದೆ
ಮುಖದಲ್ಲಿ ಡೌರಾಣಿ ಎದೆಯಲ್ಲೋ ರಾಣಿ. ಹಲೋ 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 ದೇವಯಾನಿ ನಂಬು 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 ನನ್ನ ಮಾತು ನಂಬು, ಲವ್ ಇಲ್ಲದಿದ್ರೆ ಬಾಳು ಪ್ರ್ಯಾಂಕ್ ಪ್ರ್ಯಾಂಕ್, ಪೆದ್ದಿ 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 ನಿನ್ನದೇನು ದದ್ದಿ ಬುದ್ಧಿ, ಲವ್ ಇಲ್ಲದಿದ್ರೆ ನೀನು ಮಂಕ್ ಮಂಕ್. ದೇವಯಾನಿ ಮೋಡ ಮುಚ್ಚಿದ ಸೂರ್ಯ ಕೂಡ ಬೆಂಕಿ ಇದ್ದರು ಬ್ಲ್ಯಾಂಕ್, ಅಂದ ಇದ್ದರು ಪ್ರೀತಿ ಮಾಡದ ಹೆಣ್ಣಿನ ಹೃದಯ ಬ್ಲ್ಯಾಂಕ್. ನೀನು ಬಂದೇ ಬರ್ತೀಯ ಲವ್ ಮೀ ಅಂದೆ ಅಂತೀಯ, ನೀನು ಬಂದೇ ಬರ್ತೀಯ ಲವ್ ಮೀ ಅಂದೆ ಅಂತೀಯ. ಸುಮ್ಮನೆ ಯಾಕೆ ಟೀಕೆ ಹೇಳೇ ಓಕೆ. ಮುಖದಲ್ಡೌರಾಣಿ ಎದೆಯಲ್ಲೋ ರಾಣಿ, ಮುಖದಲ್ಡೌರಾಣಿ ಎದೆಯಲ್ಲೋ ರಾಣಿ. ದೇವಯಾನಿ ನಂಬು 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 ನನ್ನ ಮಾತು ನಂಬು, ಲವ್ ಇಲ್ಲದಿದ್ರೆ ಬಾಳು ಪ್ರ್ಯಾಂಕ್ ಪ್ರ್ಯಾಂಕ್, ಪೆದ್ದಿ 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 ನಿನ್ನದೇನು ದದ್ದಿ ಬುದ್ಧಿ, ಲವ್ ಇಲ್ಲದಿದ್ರೆ ನೀನು ಮಂಕ್ ಮಂಕ್. ದೇವಯಾನಿ ಮೋಡ ಮುಚ್ಚಿದ ಸೂರ್ಯ ಕೂಡ ಬೆಂಕಿ ಇದ್ದರು ಬ್ಲ್ಯಾಂಕ್, ಅಂದ ಇದ್ದರು ಪ್ರೀತಿ ಮಾಡದ ಹೆಣ್ಣಿನ ಹೃದಯ ಬ್ಲ್ಯಾಂಕ್. ಯಾಕೆ ಏನಾಯ್ತೆ? ಅದೇನೋ ಗೊತ್ತಿಲ್ಲ. ಇಡೀ ಪ್ರಪಂಚ ಕಲರ್ ಆಗಿತ್ತು, ಬ್ಲ್ಯಾಕ್ ಅಂಡ್ ವೈಟ್ ಆಯ್ತು, ಸ್ಲೋ ಮೋಷನ್ ಆಯ್ತು, ಫ್ರೀಸ್ ಆಯ್ತು, ಕೊನೆಗೆ ಬ್ಲ್ಯಾಂಕ್ ಆಗೋಯ್ತು. ಅಯ್ಯೋ ಬಕ್ರಿ, ರಿಕ್ಕಿ ಸಾಂಗ್ ಅಲ್ಲಿ ಹೇಳಿಲ್ವಾ ಲವ್ ಮಾಡದೇ ಇದ್ರೆ ಹೀಗೆ ಆಗೋದು ಅಂತ? ನೀ ಮೊದ್ಲು ರಿಕ್ಕಿನ್ ಮೀಟ್ ಮಾಡಿ ಸಾರಿ ಕೇಳ್ಕೊ, ಇಲ್ಲ ಅಂದ್ರೆ ನಿನ್ ಲೈಫು ಪರ್ಮನೆಂಟ್ ಆಗಿ ಬ್ಲ್ಯಾಂಕ್ ಆಗೋಗುತ್ತೆ. ನೀನು ಬಂದೇ ಬರ್ತೀಯ ಲವ್ ಮೀ ಅಂದೆ ಅಂತೀಯ, ನೀನು ಬಂದೇ ಬರ್ತೀಯ ಲವ್ ಮೀ ಅಂದೆ ಅಂತೀಯ. ಸುಮ್ಮನೆ ಯಾಕೆ ಟೀಕೆ ಹೇಳೇ ಓಕೆ. ಅಲ್ಲೇ ನೋಡಿ ಡೌರಾಣಿ ಹೈಕೋರ್ಟ್ ಹೋಗೋಕ್ ಸೈರಾಣಿ, ಆನು ಅಂದೆ ಬೂನು ಅಂದೆ ಎಲ್ಲೇ ಹೋಗಿ ಡೌರಾಣಿ, ಜೈಲಲ್ಲೇ ನೀನ್ ಜೈರಾಣಿ. ಏನೇ ರಿಕ್ಕಿ ಸಿಕ್ಕಿದ್ನಾ? ಇಲ್ಲ ಕಣೆ. ಎಷ್ಟೊಂದ್ ಜನ ಹುಡುಗಿರು ಮುತ್ತಿಡ್ಬೇಕು ಅಂತಿರೋ ಕೆನ್ನೆಗೆ ನೀ ಗಟ್ಟ ಹೊಡೆದಿದ್ಯಾ? ನನಗೂ ಇದೆಲ್ಲ ನೋಡಿ ಬೇಜಾರಾಗೋಗಿದೆ. ನಾನು ಯಾವ್ದಾದ್ರು ಫಾರಿನ್ ಕಂಟ್ರಿಗೆ ಹೋಗಿ 1 ವಾರ ಆರಾಮಾಗಿದ್ ಬರ್ತೀನಿ. ನೀನು ಫಾರಿನ್ಗ? ಹೂ ಕಣೆ, ಮೊನ್ನೆ ಟಿವಿಲಿ ಒಂದ್ ಕ್ವಿಜ್ ಇತ್ತು, ಅದ್ರಲ್ಲಿ ಲವ್ ಅಂದ್ರೇನು ಒಂದೇ ವರ್ಡಲ್ಲಿ ಆನ್ಸರ್ ಮಾಡಿ ಅಂತ ಕೇಳಿದ್ರು. ನಿನ್ ಪಜಿತಿ ನೋಡಿದ್ನಲ್ಲ, ಪ್ರಾಬ್ಲಮ್ ಅಂತ ಆನ್ಸರ್ ಮಾಡ್ದೆ. ಅದಕ್ಕೆ ನೋಡು ನನಗೆ ಬಂದಿದೆ ಗಿಫ್ಟ್ ಹ್ಯಾಂಪರು. ಇದ್ರಲ್ಲಿ ಬ್ಯಾಂಕಾಕ್ ಹೋಗಕ್ ಏರ್ ಟಿಕೆಟ್, ಹೋಟ್ಲ್ ಅಕಾಮಿಡೇಷನ್ ಎಲ್ಲ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿನ್ ಹೆಸರಲ್ಲೇ ಕಳ್ಸಿದ್ದೆ, ನೀನೇ ಯಾಕೆ ಹೋಗ್ ಬರ್ಬಾರ್ದು? ನಾನಾ? ಹೌದಮ್ಮ, ಇತ್ತೀಚೆಗೆ ನೀನು ತುಂಬಾ ಮಂಕಾಗಿರ್ತೀಯ, ನೀನ್ ಮುಖ ನೋಡಕ್ಕಾಗಲ್ಲ, ನೀನ್ ಮನ್ಸಲ್ಲಿ ಏನೋ ಹಚ್ಕೊಂಡಿರ ಕಾಣಿಸುತ್ತೆ. ನೀನು 1 ವಾರ ಆಚೆ ಹೋಗಿ ಬಂದ್ರೆ ನಿನ್ ಮನ್ಸು ಸರಿ ಹೋಗುತ್ತೆ. ಹೋಗ್ ಬಾ ಅಮ್ಮ. ಅದು ಇಲ್ಲ ಇದು ಇಲ್ಲ, ನಾಳೆ ಬೆಳಗ್ಗೆ 9:00 ನಿನ್ ಫ್ಲೈಟ್. Are you from Classic Tours and Travels.
Are you Miss Devayani? Yes, of course. Are you from India? Yes. Welcome. This is the capital of Thailand. The Thai people call their capital as Krungtep. It means City of Angel. Buddhism is the main religion here. You know, Lord Buddha is originated from India. This is very famous place called Pattaya, second largest city of Thailand. It is a revolving restaurant with a ropeway. This is not an ordinary city. You know, this is magic city. Magic? Yeah, it's a magic city. Look at there, slowly, within few seconds, the whole city disappears. Richard! 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 ಪಿಳ್ಳೆ ನೆವದಲ್ ಬೀದಿಗ್ ಬಂದಿದ್ ನನ್ನ ಹುಡುಕೊಂತಾನೆ ಪಗಡ ನಿನ್ನ ಎದೆಯ ಸಿಡಿ ಒಳಗೆ ನಂದೇ ಮ್ಯೂಸಿಕ್ ತಾನೆ ಪಗಡ ನಿನ್ನ ಕಣ್ಣಿನ ಕ್ಯಾಮರಾ ತುಂಬಾ ಈ ಸೂಪರ್ ಸ್ಟಾರ್ ತಾನೆ. ಅರೆ ದೇವಯಾನಿ, ಲೈಫಲ್ಲಿ ಯಾವತ್ತೂ ಪ್ರಾಬ್ಲಮ್ಸ್ ಇರಬೇಕು, ಅದಕ್ಕೆ ಇಂಡಿಯಾ ಗ್ರೇಟ್ ಅನ್ನೋದು.
is beautiful, life is wonderful. ಅಂಟಿಕೊಂಡೆ ಬಾಳುತ್ತಾವೆ two in one scene. Love is beautiful, life is wonderful. ಅಂಟಿಕೊಂಡೆ ಬಾಳುತ್ತಾವೆ two in one scene. ನೆಲಗೆ ಪಾದ ಅಂಟಿ ಪಾದ ನೆರಳಿ ಗಂಟಿ ನೆರಳೆ ಸೂರ್ಯನ ಆ ಬೆಳಕಿ ಗಂಟಿ ಅಂಟು ಟಂಟಂಟು ಟಂಟು ಟಂಟಂಟು ನಿದ್ರೆಯೊಂದಿಗೆ ಕನ್ಸಂಟಿದೆ ಅಂಟು ಟಂಟು ಟಂಟು ಅಂಟು ಟಂಟಂಟು ಟಂಟು ಟಂಟಂಟು ಮತ್ತಿನೊಂದಿಗೆ ಮುತ್ತಂಟಿದೆ ಅಂಟು ಟಂಟು ಟಂಟು. Beat is beautiful, song is wonderful. ಅಂಟಿಕೊಂಡೆ ಸಾಗುತ್ತಾವೆ two in one scene. I don't made for it, we are made for love. ಅಂಟಿಕೊಂಡೆ ಬಾಳಬೇಕು two in one scene. Hey, who is that? Hey! Devyani! Devyani, ಯಾರದು? Open the door, I say! Hey, Devyani!
ಎಕ್ಸ್ಕ್ಯೂಸ್ ಮೀ. ಎಸ್. ತುಂಬ 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 ತಲೆ ತುಂಬ 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 ತಲೆ ತುಂಬ ಏನದು ಎಂಬ ಕರಿಯೆಂಬ ಕುರುಳೆಂಬ ಮುಗಿಲೊಂದು ಹರಡಿದರೆ ಬೆಂಬ. He is there inside. Oh my God. Open the door, I say. ಸೀಳೊಡೆದರೆ ರೆಡೆದೆ ತುಂಬ ಜಾರಿದರಿ ನೀಳವೇಣಿ ಈ ನೀಳವೇಣಿ ಕವಿಯುವುದು ಸಿಂಹಕಟಿ ಎಂಬ ನಡುಗಂಬದ ತುಂಬ 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 ತುಂಬ. ಮ್ಯಾನೇಜರ್ ಪ್ಲೀಸ್. What happened? You have duplicate keys? Yeah. Please give that. ತುಂಬಾ ತಲೆ ದೇವಿಯಾನಿ, ನಿನಗೋಸ್ಕರ ಎಲ್ಲೆಲ್ಲ ಹುಡುಕ್ಬಿಟ್ಟೆ ಗೊತ್ತಾ? ಇಡೀ ಪ್ರಪಂಚ ಎಲ್ಲ ಹುಡುಕ್ಬಿಟ್ಟೆ, ಕೊನೆಗೂ ನಿನ್ನ ಸಿಕ್ಬಿಟ್ಯಾ ದೇವಿಯಾನಿ? ಸಿಕ್ಬಿಟ್ಯಾ ದೇವಿಯಾನಿ? ನೋವಾಯ್ತಾ ದೇವಿಯಾನಿ? ನಮ್ ದೇಶ ಯಾರದು? ಬಿಟ್ರು. Hold on, babe. Devyani! Nothing like it. Don't touch. Hold on, babe. Don't touch. Hold on. Devyani! 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 Don't worry. ತಮಾಷೆ ಮಾಡ್ಬೇಡ, ನಡಿ ನಾವು ವಾಪಸ್ ಇಂಡಿಯಾಗೆ ಹೊಟ್ಟೋಗೋಣ. ನೀನು ಫಸ್ಟ್ ಮಲ್ಕೋ. ಅಲ್ಲ ಏನ್ ಅನ್ಕೊಂಡಿದ್ಯಾ ನೀನು? ಚಾಮರಾಜಪೇಟೆಯಿಂದ ರಾಜನಗರಕ್ಕೆ ಹೋದಂಗೆ ಅನ್ಕೊಂಡಿದ್ಯಾ? ನಾವಿಬ್ರಿರೋದು ಬ್ಯಾಂಕಾಕಲ್ಲಿ. ಓಕೆ, ನಾನು ನಾಡಿದ್ದು ಟಿಕೆಟ್ ಬುಕ್ ಮಾಡಿದ್ದೀನಿ, ರಿಸರ್ವೇಶನ್ ಎಲ್ಲ ಆಗಿದೆ. ಡೆಫಿನೆಟ್ ನಾವು ಸಂಡೇ ಈವ್ನಿಂಗ್ ಬೆಂಗಳೂರಲ್ಲಿ ಇರ್ತೀವಿ. ಓಕೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನಾನಂತೂ ಇಲ್ಲಿರೋಲ್ಲ. ದೇವಯಾನಿ, ಅವನು ಯಾರೋ ಹುಚ್ಚ. ಅವ್ನು ನಿಂತರನೇ ಯಾವುದೋ ಹುಡುಗಿನ ಲವ್ ಮಾಡಿ ನಿನ್ ನೋಡಿ ಓಡ್ ಬಂದಿದ್ದಾನೆ. ನಿನ್ನ ಈ ರೂಪ ನೋಡಿದ್ರೆ ಅವನಿಗೆ ಏನು, ನನಗೆ ಹುಚ್ಚಿಡಿಯುತ್ತೆ. ನೋಡು, ನಾನು ಬರೀ ಒಬ್ಬ ಡ್ಯಾನ್ಸರ್ ಸಿಂಗರ್ ಅನ್ಕೊಂಬೇಡ, ಒಳ್ಳೆ ಫೈಟ್ ಕೂಡ ಮಾಡ್ತೀನಿ. ಅವನೇನ್ರ ಬಂದ್ರೆ ಢಮಾರ ತೊಡೆದಾಕ್ಬಿಡ್ತೀನಿ. ಕಮಾನ್ ಕ್ಲೋಸ್ ಯುವರ್ ಐಸ್. ಕಮಾನ್ ಕ್ಲೋಸ್. ಕಮಾನ್. ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಕರ್ಮ ಬಾಯಿಲಿ ಹೇಳಿ. ಶ್ರೀ ಪಂಚ ಛೋಟಾ ಮಹಾರಾಜ್. ಏನಾಗ್ತಿದೆ ಈ ಪ್ರಪಂಚದಲ್ಲಿ? ಈಗ ನಾನು ಮೀಟ್ ಮಾಡಿ ಬಂದಿದ್ದು ನನ್ನ ದೇವಿಯಾನಿನೇ ತಾನೆ? ಐ ಹ್ಯಾವ್ ಗಾಟ್ ಸಮ್ ಸ್ಮಾಲ್ ಡೌಟ್ ಮಹಾರಾಜ್. ಡೌಟ್ಸ್? ಏನದು ಡೌಟ್ಸ್? ಅವಳೇ ನಿಮ್ಮ ದೇವಿಯಾನಿ ಆಗಿದ್ದಿದ್ರೆ ಈ ನಿಮ್ಮ ರೂಪ, ಚಂದ, ಸೌಂದರ್ಯ ನೋಡಿ ಓಡೋಡಿ ಬಂದು ಕಣ್ಣಲ್ಲಿ ಹಾಕೊಂಡು ತಪ್ಪಿಬಿಡೋಳು ಮಹಾರಾಜ್. ಹೌದು, ಯಾಕವಳು ನಾನು ತಪ್ಕೊಳ್ಳಿಲ್ಲ? ಯಾಕವಳು ಅಳ್ಳಿಲ್ಲ? ಅವಳು ನಿಮ್ಮ ದೇವಿಯಾನಿನೇ ಅಲ್ಲ 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 ಅನ್ನಿಸ್ತಿದೆ ಮಹಾರಾಜ್. ಶಟ್ ಅಪ್ ಇಡಿಯಟ್, ಡಂಬೋ, ಸ್ಟುಪಿಡ್. ನನ್ನ ದೇವಿಯಾನಿನೇ ಅಲ್ಲ ಅಂತೀಯ ನೀನು? ಅವಳ ಉಸಿರಿನ ಸೌಂಡ್ ಕೇಳಿದ್ರೆ ಸಾಕು ನನ್ನ ದೇವಿಯಾನಿ ಅಂತ ಹೇಳ್ತೀನ? ನನ್ನ ಕ್ಷಮಿಸ್ಬೇಕು ಶ್ರೀ ಪಂಚ ಮಹಾರಾಜ್. ಅವಳು ನಿಜವಾಗ್ಲೂ ನಿಮ್ಮ ದೇವಿಯಾನಿನೇ.
ನನಗೆ ಇನ್ನೊಂದು ಅನಿಸ್ತಿದೆ ಅಂದ್ರೆ ಅವಳು ನಿಮ್ಮನ್ನ ಮರ್ತೋಗಿರ್ಬೇಕು ಮಹಾರಾಜ್. ಅವಳು ನನ್ನ ಮರೆಯೋದೆ ಸಾಧ್ಯವೇ ಇಲ್ಲ. ನೀನ್ ನನ್ನ ಜೊತೆಲದೇ ಬೇಕು. ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಮಹಾರಾಜ್. ನನಗೆ ಹೊಳಿತು ಹೊಳಿತು ಹೊಳಿತು. ಏನದು? ಎದ್ದೇಳಿ ಮಹಾರಾಜ್, ಎದ್ದೇಳಿ ಎದ್ದೇಳಿ ಎದ್ದೇಳಿ. ಯಾಕೆ? ನೀವು ಬನ್ನಿ ಹೇಳ್ತೀನಿ. ಹೀಗ್ ಬನ್ನಿ, ಹೀಗ್ ಬನ್ನಿ, ಹೀಗ್ ಬನ್ನಿ, ಹೀಗ್ ಬನ್ನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ನೀವು ಬನ್ನಿ ಬನ್ನಿ, ಹೀಗ್ ಬನ್ನಿ. ನೋಡಿ ಮಹಾರಾಜ್, ನಿಮ್ಮ ನೀವೇ ನೋಡ್ಕೊಳ್ಳಿ. ಈ ಬ್ಯಾಂಡೇಜು, ಈ ಹಾಸ್ಪಿಟಲ್ ಡ್ರೆಸ್ ಅಲ್ಲಿ ನೀವು ಮಹಾರಾಜ್ ಹತ್ರ ಕಾಣಿಸ್ತಾನೇ ಇಲ್ಲ. ಅದಕ್ಕೆ ಅವಳು ನಿಮ್ಮನ್ನ ಗುರುತಿಸಲಿಲ್ಲ ಅನ್ಸುತ್ತೆ ಮಹಾರಾಜ್. ಕರೆಕ್ಟ್ ಕರೆಕ್ಟ್ ಕರ್ಮ, ಕರೆಕ್ಟ್ ಆಗಿ ಹೇಳಿದೆ. ತಗೋ ಈ ಗಂಟಿಹಾರ ನಿನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಂಚ ಮಹಾರಾಜ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡು, ನಾನು ಕರೆಕ್ಟ್ ಆಗಿದ್ದೀನಿ. ಡಾಕ್ಟರ್ಗೆ ಹೇಳೋ ನಾನು ಡಿಸ್ಚಾರ್ಜ್ ಹೋಗ್ತಾ ಇದ್ದೀನಿ ಅಂತ. ಓಕೆ ಓಕೆ ಮಹಾರಾಜ್, ಹೊಟ್ ಬನ್ನಿ ಹೊಟ್. ದೇವಯಾನಿ, ದೇವಯಾನಿ, ಈಗ ನನ್ನ ನೋಡು, ನಾನು ಯಾರು ಅಂತ ಗೊತ್ತಾಗುತ್ತೆ. Who are you? What do you want? Whom do you want? Devayani. Devayani? Devayani? Who is Devayani? I'm sorry, I'm sorry. Get out! Get out! I think he's mad. You better close the door. Something wrong. I am wrong, or room is wrong, or hotel itself is wrong. Yeah, I'll ask. Excuse me? Yes? What is the room number of Devayani's? Devayani. Sorry, already vacated. Vacated? Yes. Don't worry, Madabeda. Darpokagabeda. Love and worry nalli escape agabeda. Kangalagabeda. Bitak, bitak. Bad time annabeda. Mood out agabeda. ಇವರೇ ನನ್ನ ಬ್ಯಾಗೇಜ್ ಎತ್ಕೊಂಡು ಹೋಗಿದ್ದು. He is the main director. ಈ ಡ್ರಾಮಾನೆಲ್ಲ ಪ್ಲಾನ್ ಮಾಡಿದ್ದೆ ಇವರು. ನಾವಿಬ್ರು ಎಲ್ಲರೂ ಸೇರಕ್ಕೆ ಆಗ್ತಿರ್ಲಿಲ್ಲ. ಬೇರೆ ಬೇರೆ ದೇಶದ ಲವರ್ಸ್ ಒಂದ್ ಮಾಡೋದೇ ಇವ್ರ ಕೆಲಸ. ಏನಂತೀರಾ ಸರ್? ಹಾಗೇನಿಲ್ಲ ಬಿಡಿ. ಎನಿಹೌ ಬೆಂಗಳೂರಿಗೆ ಬರ್ತೀನಿ, ಬೇಗ ಮದುವೆ ಊಟ ಹಾಕಿಸಿ. ಗುಡ್ ಲಕ್, ಬಾನ್ ವಾಯೇಜ್. ಬರೋಣ ಸರ್. ಬಾಯ್, see you. ಅಕ್ಕ ಭಾವ ಬಂದ್ರು. ಹಲೋ ಸರ್. ತುಂಬಾ ದಿನ ಆಗೋಯ್ತು ನಿಮ್ಮನ್ನ ನೋಡಿ. ಬಹಳ ದಿನ ಆಗೋಯ್ತು. ಹೌದು ಹೌದು. Ricky, what do you want me? Oh, I am sorry. ಅಳಿಯ ಬಂದ ಅಂತ ಮಗಳನ್ನೇ ಮರ್ತು ಬಿಡೋದ ನೀವು? ಏನ್ ಗಿಫ್ಟ್ ತಂದಿದ್ದೀರಾ? ಇಟ್ಕೋ, ಮಜಾ ಅಳಿಯಂದ್ರು ಮನೆಗೆ ಬಂದಿನ್ನು ಸೆಟ್ಲ್ ಆಗಿಲ್ಲ, ಆಗ್ಲೇ ಗಿಫ್ಟ್ ಕೇಳ್ತಾ ಇದ್ದಾಳೆ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಕೇಳಿ ಬಿಡ್ರಿ, ನಾದ್ನಿ ಬಾವನ್ ಗಿಫ್ಟ್ ಕೇಳ್ದೆ, ಇನ್ಯಾರನ್ ಕೇಳ್ತಾಳೆ? ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಅವೆಲ್ಲ ಇರ್ಲಿ, ಫಸ್ಟ್ ಇವಳು ಅಪ್ಪನ್ ಕರ್ಸಿ ವರದಕ್ಷಿಣೆ ಬಗ್ಗೆ ಇತ್ಯರ್ಥ ಆಗ್ಬೇಕು. ಭಾವ, ನೀವು ತುಂಬಾ ಕಂಜೂಸು. ಕಂಜೂಸ್ ಆಗಿರ್ಲೇಬೇಕಮ್ಮ, ನಿಮ್ಮ ಅಕ್ಕನ್ ಮೇಂಟೈನ್ ಮಾಡ್ಬೇಕಲ್ಲ ನಾನು. ಅದೆಲ್ಲ ಇರ್ಲಿ, ಸೀನ್ ನ ಮೆಗಾ ಸೀರಿಯಲ್ ತರ ಲ್ಯಾಗ್ ಮಾಡ್ಬೇಡಿ. ಕಮರ್ಷಿಯಲ್ ಫಿಲ್ಮ್ ತರ ಪಟ 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 ಅಂತ ಓಡ್ಬೇಕು. ಹೋಗಿ ನೀವು ಜಾತಕ ತಗೊಂಬನ್ನಿ, ಹೋಗಿ ನೀವು ಪಂಚಕ ತಗೊಂಬನ್ನಿ, ಹೋಗಿ ಕವಡೆ ತಗೊಂಬಮ್ಮ. ನನ್ನ ಜಾತಕ ಇಲ್ಲ ಇದೆ, ನಾನೇ ಪುರೋಹಿತ ಇಷ್ಟ ಅಂತ ಫಿಕ್ಸ್ ಮಾಡ್ಬಿಡ್ತೀನಿ. ಕೊಡಿ ಬೇಕು ಕೊಡಿ ಬೇಕು ಕೊಡಿ ಕೊಡಿ ಕೊಡಮ್ಮ. ಶುಕ್ರ ಶುಕ್ರ ಶನಿ ರಾಹು ಕೇತು ಮಂಗಳ ಗುರು ಎಲ್ಲ ಚೆನ್ನಾಗಿದೆ. ಇವಳು ನನ್ನ ರಗ್ಲ ಚೆನ್ನಾಗಿದೆ.
ಗುರು 6ನೇ ಮನೆಯಿಂದ 7ನೇ ಮನೆ, ನಂದು 7ನೇ ಮನೆಯಿಂದ 6ನೇ ಮನೆಗೆ ಹೋಗಿದ್ದಾನೆ. ಓಕೆ, ಈ ಬಡ್ಡಿ ಮಗ ಚಂದ್ರ ಇದಾನಲ್ಲ, ಅವ್ನ ಜನ್ಮಸ್ಥಾನ 1, 3, 6ನೇ ಸ್ಥಾನದಲ್ಲಿ ಕುಂತ್ಕೊಂಡ್ಬಿಟ್ಟಿದ್ದಾನೆ, ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾನೆ. ಈ ಜನ್ಮರಾಶಿ ಗುರು 4ನೇ ಮನೆಯಿಂದ 8ನೇ ಮನೆಗೆ ಬಂದಿರೋದ್ರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್. ಏನ್ ಗೊತ್ತಾ, 3 ಸತಿ ನೀವಿಬ್ರು ನನ್ನ ಪಾದ ತೊಳೆದು ಪೂಜೆ ಮಾಡ್ಬೇಕು. ಏನೋ ಮಾಡಕ್ಕಾಗಲ್ಲ, ಜಾತಕ ಹೇಳ್ತಿದೆ. ಈ ಶನಿದ್ ಮಾತ್ರ ಸ್ವಲ್ಪ ವಕ್ರದೃಷ್ಟಿ ಇದೆ, ಅದನ್ನ ನೋಡ್ಕೊತೀನಿ ಬಿಡಿ. ಎಲ್ಲ ಪ್ರಶಸ್ತವಾಗಿದೆ, ಇಮ್ಮಿಡಿಯೇಟ್ ನಿಶ್ಚಿತಾರ್ಥ ಮಾಡ್ಬೋದು. ಭಾವ, ಹಾಗಾದ್ರೆ ನೀವು ಅಕ್ಕ ರಿಂಗ್ ಹಾಕ್ಬೋದಲ್ಲ? ಕರೆಕ್ಟ್ ಆಗಿ ಹೇಳಿದೆ. ರಿಂಗ್ ಆಲ್ರೆಡಿ ನಾನು ಈಗ ಹಾಕಿದ್ದೀನಲ್ಲ, ನೀನಾಗ ಹಾಕು, ಅದನ್ನೇ ತೆಗೆದು ಹಾಕು. ಹಾಕು. ಕ್ಲಾಪ್ ಕ್ಲಾಪ್ ಕ್ಲಾಪ್. ಗ್ರೇಟ್, ಕ್ಲಾಪ್ ಕ್ಲಾಪ್ ಕ್ಲಾಪ್. ನೋಡಿ, ನಾನು ಈಗಲೇ ಇಮಿಡಿಯೇಟ್ ಅಪ್ಪ ಅಮ್ಮನ ಕಳಿಸ್ತೀನಿ, ನಾಳೆ ನಾಡಿದ್ರೆ ನಿಶ್ಚಿತಾರ್ಥ ಇಟ್ಕೊಂಬೋಣ. ಓಕೆ ಓಕೆ, ಹಾಗೆ ನಮ್ಮ ಪ್ಲಾನ್ ಸೂಪರ್ ಸಕ್ಸಸ್ ಅಲ್ಲ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಸ್ವೀಟ್ ಹಾರ್ಟ್, ಬಾಯ್. ಏನೇ ಇದು, ಏನಿದೆಲ್ಲ? ಇದನ್ನೆಲ್ಲ ನಾವೇ ಪ್ಲಾನ್ ಮಾಡಿದ್ದು. ಯು ಚೀಟ್. ತಲೆಗೆ ಏನ್ ಮಾಡಿದೆ, ಕಾಲ್ಗೆ ಯಾಕೆ ಏನ್ ಮಾಡಿದೀನಿ ಅಂತ ಯೋಚನೆ ಮಾಡ್ತಾ ಇದ್ಯಾ? ನಾನ್ ತಲೆಗೆ ಶೂಟ್ ಮಾಡ್ಬಿಟ್ರೆ ನೀ ಸತ್ತೋಗ್ಬಿಡ್ತೀಯ. ನೀ ಸಾಯ್ಬಾರ್ದು. ಇನ್ನೊಬ್ಬನಿಗೆ ಗೊತ್ತಿರೋ ನನ್ನ ದೇವಿ ಏನಿದ್ದಾಳೆ ಅಂತ. ಅವಳ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ. ಕಮಾನ್ ಮೂವ್ ಮೂವ್ ಮೂವ್, ಕಮಾನ್ ಮೂವ್. ನನಗೇನೆ ಮೋಸ ಮಾಡ್ತೀಯ ನೀನು? ನನಗೆ ಕಾಲಲ್ಲಿ ಜಾಡ್ ಸುದಿತ್ಯ ನೀನು?
ಇದರಲ್ಲಿ ಇನ್ನೂ 5 ಬುಲೆಟ್ಸ್ ಇದೆ. ಇದನ್ನ ಕೊಡ್ಬೇಕು ಅಂದ್ರೆ ತಗೊಂಡಿದ್ದು. ಭಯ ಪಡಬೇಡ, ನಿನ್ನ ಸಾಯಿಸಲ್ಲ. ನಿನ್ನ ಸಾಯಿಸು. ಕಮ್ ಆನ್, ಶೂಟ್ ಮೀ ಇಡಿಯಟ್ ಸ್ಟುಪಿಡ್. ಇದೇನ್ ಗೊತ್ತಾ ನಿನ್ಗೆ? ಇದನ್ನ ಯಾವತ್ತಾರ ನೋಡಿದ್ಯಾ ನೀನು? ಇದು ಚೈನಾ ಮೇಡ್ .235 ಸೆಲ್ಫ್ ಲೋಡಿಂಗ್ ಮಿಷಿನ್ ಗನ್. ಇನ್ನೂ 5 ರೌಂಡ್ ಇದೆ. ಶೂಟ್ ಮೀ, ಕಿಲ್ ಮೀ, ಕಮ್ ಆನ್. ನೀನು ನನಗೆ ಹೊಡಿತ್ಯಾ? ಕಾಲ ಜಾಡ್ಸೋದಿತ್ಯಾ? ನಾನು ಯಾರು ಗೊತ್ತಾ ನಿನ್ಗೆ? ನಾನು ಯಾರು ಅಂತ ಗೊತ್ತಾದ್ರೆ ನನ್ ಮುಂದೆ ನಿಂತ್ಕೊಳ್ಳೋದೇನು? ಮಂಡಿ ಊರು ಕೂತ್ಕೊಂಡು ಮಾತಾಡ್ತಿಲ್ಲ ನೀನು. ನನಗೆ ಹೊಡಿತ್ಯಾ ನೀನು? ನನಗೆ ರಕ್ತ ಬರ ಹೊಡಿತ್ಯಾ ನೀನು? ಈ ರಕ್ತ ನಿನ್ ದೇಹದಲ್ಲಿ ಬಂದ್ರೆ ನಿನಗೆ ನೋವಾಗುತ್ತೆ. ನನ್ನ ದೇಹದಲ್ಲಿ ರಕ್ತ ಬಂದ್ರೆ ಒಂದು ಸಾಮ್ರಾಜ್ಯ ನಾಶ ಆಗುತ್ತೆ, ಒಂದು ಕೋಟೆ ನಿರ್ನಾಮ ಆಗುತ್ತೆ, ಒಂದು ಚರಿತ್ರೆ ದಾಖಲಾಗುತ್ತೆ. ಗೊತ್ತಾ ನಿನಗೆ? ಕತ್ತಿ ಅಲಗಿನ ಹರದಲ್ಲಿ ರಣರಂಗದಲ್ಲಿ ಹೋರಾಡಿ ನಿನ್ನಂತ ಸಾಮಾನ್ಯ ಮನುಷ್ಯರು ಕಾಪಾಡೋ ರಾಜವಂಶ ಹುಡ್ತೋ ನಾನು. ನನಗೆ ಕಾಲಲ್ಲಿ ಓದಿತ್ಯಾ? ಹೇ ಮೂರ್ಖ, ನಿನ್ನ ದೇಹದಲ್ಲಿ ಬೆವರಾಗೋಷ್ಟು ನನ್ನ ದೇಹದಲ್ಲಿ ರಕ್ತ ಹೋಗಿದೆ. ನನಗೆ ನೀನೇನು ನೋಡ್ರು ನಂಗೆ ನೋವಾಗಲ್ಲ ಗೊತ್ತಾ? ನೀನೇನ ಹೊಡಿಯೋದು? ನಾನೇ ಹೊಡ್ಕೊಂಡು ನಿಂಗೆ ತೋರಿಸ್ತೀನಿ ನೋಡಿ ನಿನಗೆ. ನೋಡು ನೋಡು ಬಿಡು ಬಿಡೋದ್ರ ಬುದ್ಧಿ ಇದೆಯಾ ನಿನಗೆ? ಯಾಕೆ ಹಿಂಗೆಲ್ಲ ಆಡ್ತಾ ಇದೀಯಾ? ನಿನ್ ಕಲಿಕರ ನನಗೆ ಬೇಕಾಗಿಲ್ಲ. ಹುಡಿಯೋದೆಲ್ಲ ನೋಡ್ಬಿಟ್ಟು ನಾಟಕ ಆಡ್ತೀಯ. ನನ್ನ ದೇಹಕ್ಕೆ ನೋಡ್ರು ನಂಗೆ ನೋವಾಗಲ್ಲ ಕಣೋ. ನೋವಾಗಿರೋದು ನನ್ನ ಹೃದಯಕ್ಕೆ, ನನ್ನ ಮನಸ್ಸಿಗೆ. ನನ್ನ ದಿವ್ಯಲ್ಲಿ ಸಂಬಂಧ ನನಗೇನೋ ಗೊತ್ತು? ನಾನು ಯಾರು ಗೊತ್ತಿಲ್ಲ ನಿನಗೆ? ದೀಪೇಂದ್ರ ಯುವರಾಜರ ಪಟ್ಟಾಭಿಷೇಕಕ್ಕೆ ಆಗಮಿಸಿರುವ ಪ್ರಜಾಪ್ರಮುಖರಿಗೆ, ಗುರು ಹಿರಿಯರಿಗೆ ಹಾಗೂ ದೇಶ ವಿದೇಶಗಳಿಂದ ಆಗಮಿಸಿರುವ ರಾಯಭಾರಿಗಳಿಗೆ ಸುಸ್ವಾಗತ. ಈಗ ತಮ್ಮೆಲ್ಲರ ಸಮ್ಮುಖದಲ್ಲಿ ರಾಜಪುರೋಹಿತರು ಪ್ರಮಾಣ ವಚನ ಸ್ವೀಕಾರ ವಿಧಿ ಮತ್ತು ಕಿರೀಟ ಧಾರಣಾ ಮಹೋತ್ಸವವನ್ನು ನೆರವೇರಿಸಲಿದ್ದಾರೆ. ನೀಲಾಚಲಗಳ ನಾಡನ್ನು 10 ತಲೆಮಾರುಗಳಿಂದ ಆಳುತ್ತಿರುವ ಧರೇಂದ್ರ ವಂಶಸ್ಥರಾದ ಮಹಾಪ್ರಭು ಬೀರೇಂದ್ರ
ಮತ್ತು ಅವರ ಧರ್ಮಪತ್ನಿ ಮಹಾರಾಣಿ ಐಶ್ವರ್ಯ ದೇವಿಯವರ ಸುಪುತ್ರ ಯುವರಾಜ ದೀಪೇಂದ್ರರಾದ ನಾವುಗಳು ಈ ವಿಕ್ರಮನಾಮ ಸಂವತ್ಸರದ ಶ್ರಾವಣ ಮಾಸದ ಶುಕ್ಲ ಪಕ್ಷದ ದಕ್ಷಿಣಾಯ ವರ್ಷ ಋತುವಿನ ಮಂಗಳವಾರ ಮುಂಜಾನೆ 10:30ರಲ್ಲಿ ಸಮಸ್ತ ರಾಜ ಪರಿವಾರದೆದುರು ಪ್ರಜಾಪ್ರಮುಖರ ಸನ್ನಿಧಿಯಲ್ಲಿ 56 ದೇಶಗಳ ರಾಯಭಾರಿಗಳ ಸಮಕ್ಷಮದಲ್ಲಿ ಸ್ವೀಕರಿಸಿದ ಪ್ರಮಾಣ ವಚನ. ಅರಮನೆಯ ಅಂತಸ್ತು ಘನತೆ ಗೌರವಗಳನ್ನು ನಾನು ಸದಾ ಕಾಪಾಡುತ್ತೇನೆ, ರಾಜೋಚಿತ ಸಂಪ್ರದಾಯಗಳನ್ನು ಸಂರಕ್ಷಿಸುತ್ತೇನೆ, ಹಿರಿಯರು ನಡೆದು ಬಂದ ದಾರಿಯಲ್ಲೇ ನಾನೂ ನಡೆದು ನಮ್ಮ ವಂಶದ ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೇನೆ. ಪ್ರಜಾಪ್ರಭುತ್ವವು ನನ್ನ ನಿಜವಾದ ಧರ್ಮವಾದರೂ ಅದಕ್ಕಿಂತಲೂ ದೊಡ್ಡದು ರಾಜಧರ್ಮ ಎಂದು ನಂಬಿರುತ್ತೇನೆ. ಡ್ಯಾಡಿ, ಮಮ್ಮಿ, ಐ ಆಮ್ ಗೋಯಿಂಗ್. Hey, Stalin! Where is my limousine? Where is my limousine? ಮೆಲ್ಲಿಗೆ ನಿಧಾನಕ್ಕೆ ನಿಧಾನ 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 ಕೂತ್ಕೋ ನಿಧಾನ ಕೂತ್ಕೋ. ದೇವ್ಯಾನಿ ದೇವ್ಯಾನಿ, ನಾವಿಬ್ರು ಮದ್ವೆ ಆದ್ಮೇಲೆ ಇಲ್ಲೋಡ ಈ ಈಜ್ಕೊಳ ಕಟ್ಟೋದು ನಿನ್ಗೋಸ್ಕರನೇ. ಈ ಈಜ್ಕೊಳ್ದ ದಿನ ಈಜೋಡ್ಕೊಂಡು ಅಲ್ಲೋಡ ಆ ಮನೆ ಇದೆಯಲ್ಲ ಅಲ್ಲಿ ತಿಂಡಿ ತಿನ್ಕೊಂಡು, ಇಲ್ಲೋಡಿ ಈ ಮನೆ ಇದೆಯಲ್ಲ ಇದು ಮಧ್ಯಾಹ್ನ ಊಟ ಮಾಡೋದಕ್ಕೆ. ಹಾ, ಈ ಮನೆ ಊಟ ಮಾಡ್ಕೊಂಡು ಅಲ್ಲೋಡ ಆ ಮನೆ ಇದೆಯಲ್ಲ ಅಲ್ಲಿ ಸಾಯಂಕಾಲ ತಿಂಡಿ ತಿನ್ಕೊಂಡು, ಅಲ್ಲೋಡ ಆ ದೊಡ್ಡ ಮನೆ ಇದೆಯಲ್ಲ ಅಲ್ಲಿ ರಾತ್ರಿ ಇಬ್ರು ಊಟ ಮಾಡ್ಕೊಂಡು ಹಾಗೇ ಮಲ್ಕೊಂಬೋಣ. ಸಾಯಂಕಾಲ ನನ್ನ ದೇವಿಯಾನಿಗೆ ನನ್ನ ಪ್ರಿಯತಮೆ ಕಚ್ಚೋಷ್ಟು ಸೊಕ್ಕ ನಿನಗೆ. ಸೊಳ್ಳೆಗಳು ಸೊಳ್ಳೆಗಳು ನನ್ನ ದೇವಿಯನೇ ಕಚ್ಚೋಷ್ಟು ಸೊಕ್ಕ ನಿಮ್ಗೆ. ನಮ್ ದೇವಿಯನೇ ಕಚ್ತೀರಾ? ನಮ್ ದೇವಿಯನಿಗೆ ನಮ್ ದೇವಿಯನೇ ಕಚ್ತೀರಾ? ಪ್ರೇಮಿಗಳಿಗೆ ಈ ಸೊಳ್ಳೆಗಳು ಕಾಟ ಕೊಡ್ತವೆ. ದೇವಿಯಾನಿ ಬಾ ಬಾ ಬಾ, ಎದ್ದೇಳು ಎದ್ದೇಳು ಬೇಗ. ನಿನಗೊಂದು ಹೊಸ ಗ್ಲಾಸ್ ಶೋಕೇಸ್ ಮಾಡಿ ಅದ್ರಲ್ಲಿ ಇಟ್ಬಿಡ್ತೀನಿ ನಿನ್ ಮೇಲೆ. ಈಗ ಸದ್ಯಕ್ಕೆ ಒಂದ್ ಒಳ್ಳೆ ಐಡಿಯಾ ಮಾಡಿದೀನಿ, ಬಾ. ನೀನ್ ಖುಷಿ ಆಗ್ತೀವಿ ನೋಡಿ ನನ್ನ ಐಡಿಯಾ ನೋಡಿ. ಬಾ ಬಾ. ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲು ಇರುವೆಗೆ. ದಂಡ 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 ದಂಡ. ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲು ಇರುವೆಗೆ. ದಂಡ 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 ದಂಡ. ಸೊಳ್ಳೆ ಪರದೆ ಸೊಳ್ಳೆಗೆ ಪೆಟ್ರೋಲು ಇರುವೆಗೆ. ಇರುವೆನಾ ಪಡಿಯ ಸೊಳ್ಳೆನಾ ಪಡಿಯ. ನಿಧಾನ 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 ದಿವೇನೆ ನಿಧಾನ ನಿಧಾನ. ನಿಧಾನಕ್ಕೆ ಬೊಟ್ಟತ್ತು. ನಿಧಾನ. ಆಹಾ, ಸೊಳ್ಳೆಗಳ ಬನ್ನಿ ಇವಾಗ ನೋಡ್ಕೊಂತೀನಿ.
ಹೇಗಿದೆ ಹೇಗಿದೆ ನನ್ನ ಐಡಿಯಾ ಹೇಗಿದೆ ಡಂಟ ಟಟಂ ಟಂಟ ಟಾನ್ ಸೊಳ್ಳೆಗಳೇ ಕೇಳಿರಿ ಇರುವೆಗಳೇ ಕೇಳಿರಿ ಹೇಗಿದೆ ಚಕ್ 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 ಹೇಗಿದೆ ನನ್ನ ಮೃಗಾಲಯ ಹುಲಿ ಸಿಂಹ ಚಿರತೆ ನಾಯಿ ನರಿ ಕೋತಿ ತರ ಕಟ್ಟಾಗಿದ್ದೀನಿ ಕುತ್ಕೋ ಕುತ್ಕೋ ಏನು ಮಾಡಲ್ಲ ಅದೇನು ಮಾಡಲ್ಲ ಯಾಕೆ ಭಯ ಪಡ್ತೀಯ ಕುತ್ಕೋ ಕುತ್ಕೋ ನೋಡು ನಾನು ಇವಾಗ ಅದ್ರ ಮೇಲೆ ಕುತ್ಕೊಂತೀನಿ ಏನು ಮಾಡಲ್ಲ ನಾನು ಸಾಕಿರೋ ಹುಲಿ ಇದೆ ಆಹಾ ಹೇಗೆ ಬಾ ಕುತ್ಕೋ 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 ನಾನಿಲ್ವಾ ನೀನ್ ಯಾರು ನೀನು ದೀಪೇನ್ ಹೆಂಡತಿ ಆಗುವಂತವಳು ನೀನು ಈ ರಾಜ್ಯದ ಪಟ್ಟದರ್ಶಿ ನೀನೇ ಭಯ ಪಟ್ರೆ ಹೇಗೆ ಇದನ್ನ ನಾನ್ ಸಾಕಿರೋ ಹುಲಿ ಇದು ನಿನ್ನೊಂದು ಇರುವೆ ಕಚ್ಚರ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಇನ್ನು ಹುಲಿ ಕಚ್ಚರ ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ ಬಗದಾಕ್ಬಿಡ್ತೀನಿ ಈಗ ನಾನು ನಿನ್ ಮೇಲೆ ಒಂದು ಹಾಡು ಹೇಳ್ತೀನಿ ನಾ ನಿನ್ನ ಭೇಟಿಯಾಗಿದ್ ಭಾನುವಾರ ಭೇಟಿಯಾಗಿ ಕಣ್ಣೊಡ್ದಿದ್ ಸೋಮವಾರ ಕಣ್ಣೊಡ್ದು ಕರ್ದಿದ್ದು ಮಂಗಳವಾರ ಕರೆದ್ಮೇಲೆ ನೀ ಬಂದಿದ್ ಬುಧವಾರ ನೋಡ್ದ್ಯಾ ಹಾಗೆ ಮಲ್ಕೊಂಡ್ಬಿಡ್ತು ನನ್ನ ಹಾಡು ಕೇಳಿ ಹಾಗೆ ಮಲಗ್ಬಿಡ್ತು ನನ್ ಕಂಡ್ರೆ ಭಯ ಅದಕ್ಕೆ ಕಣ್ಣೊಡ್ದು ಕರ್ದಿದ್ದು ಮಂಗಳವಾರ ಬಾ ಹತ್ರ ಬಾ ಯಾಕೆ ಭಯ ಪಡ್ತೀಯ ಮುಟ್ಟು ಏನು ಆಗಲ್ಲ ಏನು ಮಾಡಲ್ಲ ನಾನಿಲ್ವಾ ಇಲ್ಲಿ ನಾವಿಬ್ರು ಈಜಿದ್ದು ಶುಕ್ರವಾರ ಎದ್ದು ಬಿಡ್ತಲ್ಲ ನೋಡ್ದ್ಯಾ ನನ್ನ ಹಾಡಿನ ಪವರ್ ಹೇಗೆ ಅಂತ ನಾ ಹಾಡು ನಿಲ್ಸರಿ ಎದ್ದು ಬಿಡುತ್ತೆ ನಾವಿಬ್ರು ಈಜಿದ್ದು ಶುಕ್ರವಾರ ಬಾ ರಂಗರಾಜ್ ಹತ್ರ ಹಾಡು ಹೇಳಿದ್ದಾಯ್ತು ಈಗ ಸೋಮರಾಜನ ಸುಬ್ರಾಜನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ಪರಿಚಯ ಮಾಡ್ಕೊಡ್ತೀನಿ ಹೇ ಸುಬ್ರಾಜು ದೇವಿಯರಿ ಬಂದಿ ಹೇಳ್ಕೊಡು ಕೈ ಕೊಡು ಥ್ಯಾಂಕ್ಸ್ ಕೊಡು ಕೊಡು ಕೈ ಕೊಡು ಕೊಡು ಎದ್ರಕೊಂಬೇಡ ಖುಷಿ ಪಡು ದೇವಿಯರಿ ಬಂದಿ ಖುಷಿ ಪಡು ನೋಡಿದ್ಯಾ ಅವ್ನಿಗೆ ಏನ್ ಖುಷಿ ನೀನ್ ನೋಡ್ಬಿಟ್ಟು ಬಾ ನಮ್ ನರಸಿಂಹರಾಜನ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ಇವನೇ ನರಸಿಂಹರಾಜು ಅಂತ ನಾನಿಟ್ರೆ ಹೆಸರು ಕುತ್ಕೋ ಬಹಳ ಒಳ್ಳೆಯವನು ಇವನು ನೋಡಿ ಹೆದರ್ಬೇಡ ಅವ್ನಿಗೆ ಥ್ಯಾಂಕ್ಸ್ ಕೊಡ್ತೀಯಾನೆ ಹುಡುಗಿರ್ ಕಂಡ್ರೆ ಅವ್ನಿಗೆ ಇಷ್ಟ ಬಾ ಇವನು ಸೋಮರಾಜು ಅಂತ ನೋಡಿದ್ಯಾ ಹೇಗಿದೆ ಹೂವಿನ ಹಾರ ಹಾವಿನ ಹಾರ ಹೆದರ್ಬೇಡ ಬಾ ಯಾಕೆ ಹೆದರ್ಕೊಂತೀಯ ಬಾ ನಮ್ಮಿಬ್ಬರು ಮದುವೆಗೆ ಇದೇ ಹೂವಿನ ಹಾರ ನಾ ನಿನ್ನ ನೋಡಿದ್ದು ಭಾನುವಾರ ನೋಡಿ ಕಣ್ಣೊಡ್ದಿದ್ದು ಆಟ ಆಡಿ ಇಬ್ರಿಗೂ ತುಂಬಾ ಸುಸ್ತಾಗ್ಬಿಟ್ಟಿದೆ ಅಲ್ಲ ಮಲಕು ಈಗ ನಾವಿಬ್ರು ಆ ಸ್ವರ್ಗ ಸೇರೋಣ ಕಣ್ಮುಚ್ಕೋ ನಾಳೆ ಬೆಳಿಗ್ಗೆ ಬೇಗ ಬರ್ತೀನಿ ಮತ್ತೆ ಪ್ರೇಮಲೋಕಕ್ಕೆ ಹೋಗಿ ಪ್ರೇಮದ ಆಟಗಳು ಆಡೋಣ ಕಣ್ಮುಚ್ಕೋ ನನ್ನ ದೇವಿಯಾನಿಗೆ ಒಂದೇ ಒಂದು ಸೊಳ್ಳೆ ಕಜ್ರ ನೋಡ್ಕೊಬೇಕು ಏನು ನಮ್ಮ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಿರೋ ಆ ಸೇವಕ ರಾಣನ್ ಮಗಳು ದೇವಯಾನಿನ ನೀನ್ ಪ್ರೀತಿಸ್ತಾ ಇದ್ಯಾ? ಹೌದಮ್ಮ, ಆ ದೇವಿಯಾನಿನೇ ನಾನು ಪ್ರೀತಿಸ್ತಾ ಇರೋದು. ನಾನಿಂತ ಅದೃಷ್ಟವಂತ ಅಲ್ಲಮ್ಮ. ಏನಪ್ಪ ದೀಪೇಂದ್ರ, ಏನ್ ಹೇಳ್ತಾ ಇದ್ಯಾ ನೀನು? ಅವರೆಲ್ಲ ಮಾಮೂಲಿ ಮನುಷ್ಯರು. ನಮ್ದು ರಾಜವಂಶ. ನಮ್ಮ ಮೈಯಲ್ಲಿ ಹರಿಯೋದು ನೀಲಿ ರಕ್ತ, ಆ ಜನರ ಮೈಯಲ್ಲಿ ಹರಿಯೋದು ಕೆಂಪು ರಕ್ತ. ಕೆಂಪು ರಕ್ತ ಹೌದೇನಮ್ಮ? ನಮ್ ದೇಹದಲ್ಲಿರ್ತಿರೋದು ನೀಲಿ ರಕ್ತನಾ? ಹೌದು ಮಗು, ಹೌದು. ನೀಲಿ ರಕ್ತ ಕೆಂಪು ರಕ್ತ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ಇದು ನೀಲಿ ರಕ್ತ ಅಲ್ಲಮ್ಮ. ನಿನ್ಗೆ ಯಾರೋ ಸುಳ್ಳು ಹೇಳಿದಾರೆ ನಮ್ಮ ವಂಶದ್ದೆಲ್ಲ ನೀಲಿ ರಕ್ತ ಅಂತ. ನೋಡು ನೋಡು, ಕರೆಕ್ಟಾ ನೋಡು. ನಿಂದು ಕೆಂಪು ರಕ್ತಾನೆ. ಆ ದೇವಿಯರದು ಕೆಂಪು ರಕ್ತಾನೆ, ನಮ್ದು ಕೆಂಪು ರಕ್ತಾನೆ ಅಮ್ಮ. ಅಮ್ಮ ನಿಂಗೊಂದು ವಿಷಯ ಗೊತ್ತಾ? ಕಾಮಾಲೆ ರೋಗದವ್ರಿಗೆ ಪ್ರಪಂಚ ಎಲ್ಲ ಹಳದಿ ಕಾಣಿಸುತ್ತೆ, ಹಾಗೆ ನಿನ್ಗೆ ನೀಲಿ ರೋಗ ಇರಬೇಕು. ಅದಕ್ಕೆ ಎಲ್ಲ ನೀಲಿ ಕಾಣಿಸ್ತಿದೆ. ಡಾಕ್ಟರ್ ತೋರಿಸ್ಕೋ ಬೇಗ.
ನೋಡಿ ನೋಡಿ ನನ್ನ ಆಭರಣ ಸೀರೆಗಳನ್ನೆಲ್ಲ ಅವಳಿಗೋಸ್ಕರ ಎತ್ಕೊಂಡು ಹೋಗ್ತಿದ್ದಾನೆ. ಏನಕ್ಕೆ ತಗೊಂಡು ಹೋಗ್ತಿದ್ದಾನ ಅವನು? ತುಂಬ 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 ತಲೆ ತುಂಬ ಮಮ್ಮಿ ಡ್ಯಾಡಿ ಏನೋ ಅರ್ಜೆಂಟ್ ಬರ್ಬೇಕು ಅಂತ ಹೇಳಿ ಕಳಿಸಿರಂತೆ. ತಂದೆ ತಾಯಿಗಳಿಗೆ ತುಂಬಾ ಮುಖ್ಯವಾದ ವಿಷಯ ಇನ್ನೇನಿರುತ್ತೆ ದೀಪೇಂದ್ರ? ನಿನ್ನ ಮದುವೆ ವಿಷಯನಪ್ಪ. ನನಗ? ಹೌದು. ನಿನ್ ಮದ್ವೆನ ಅದ್ದೂರಿಯಾಗಿ ರಾಜ ಮರ್ಯಾದೆಯಿಂದ ನೀನ್ ಇಷ್ಟಪಡ್ತಿರೋ ಆ ದೇವಿಯಾನಿ ಜೊತೆಲೆ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ಮಮ್ಮಿ ನಿನ್ ನೀಲಿ ಕಾಲ ಸರಿ ಹೋಗ್ಬಿಟ್ಟು ಡ್ಯಾಡಿ ನನ್ನ ನಿನ್ನ ಮದುವೆ ಭಾನುವಾರ, ಎಲ್ರಿಗೂ ಊಟ ಸೋಮವಾರ, ವಧುವಿನ ಪೂಜೆ ಮಂಗಳವಾರ, ವಧುವಿನ ಪೂಜೆ ಮಂಗಳವಾರ, ಕಾಶಿ ಯಾತ್ರೆ ಬುಧವಾರ, ಹಸಿಮಣ್ಣೆ ಶಾಸ್ತ್ರ ಗುರುವಾರ, ನಿಶ್ಚಿತಾರ್ಥ ಶುಕ್ರವಾರ, ಮೊದಲ ರಾತ್ರಿ ಮೊದಲ ರಾತ್ರಿ ಮೊದಲ ರಾತ್ರಿ ಮೊದಲ ರಾತ್ರಿ ಆಲಲಾಲ ಶನಿವಾರ. ಯುವರಾಜರು ತಲೆ ತುಂಬಾ ತುಂಬಾ ಏನೋ ತುಂಬಿಕೊಂಡ್ರು ಹಾಗಿದೆ. ಬರೀ ತಲೆ ತುಂಬಾ ಅಲ್ಲ, ಕಣ್ ತುಂಬಾ ಅವಳ ನೋಟ, ಕಿವಿ ತುಂಬಾ ಅವಳ ಮಾತು, ಎದೆ ತುಂಬಾ ಅವಳ ನೆನಪು ತುಂಬಿ ಹರಿದು ಹೋಗ್ತಾ ಇದೆ ಶಾಸ್ತ್ರಿಗಳೇ. ಮದುವೆ ಸಿದ್ಧತೆಗಳೆಲ್ಲ ಚೆನ್ನಾಗಿ ನಡೀತಿದೆ ತಾನೆ? ಎಲ್ಲವೂ ಸುಸೂತ್ರವಾಗಿ ನಡೀತಿದೆ. ವಾರ, ದಿನ, ಗಳಿಗೆ, ಮುಹೂರ್ತ, ಚಂದ್ರಬಲ, ತಾರಾಬಲ ಎಲ್ಲವೂ ಪ್ರಶಸ್ತವಾಗಿದೆ, ಅದ್ಭುತವಾಗಿದೆ. ಆದ್ರೆ ಆದ್ರೆ ಏನಾದ್ರೆ ಅದನ್ನ ಯಾವ ಬಾಯಿನಲ್ಲಿ ಹೇಳಿ ಮಹಾಪ್ರಭು? ಬಾಯಲ್ಲೇ ಹೊಗಳ್ರಿ. ದೇವಯಾನಿ ಜಾತಕದಲ್ಲಿ ಒಂದು ದೊಡ್ಡ ದೋಷ ಅಡಗಿದೆ. ಏನಂದ್ರಿ? ಈ ಮದುವೆ ಏನಾದ್ರೂ ಆದ್ರೆ 2 ತಲೆಗಳು ಉರುಳುತ್ತವೆ ಮಹಾಪ್ರಭು. 2 ತಲೆ? ನಾವು ಯುದ್ಧಕ್ಕೆ ಹೋದ್ರೆ 1000 ತಲೆಗಳು ಉರುಳುತ್ತೆ. ನಮ್ದು ರಾಜವಂಶ. ನಮ್ಮಿಬ್ರು ಮದುವೆ ಆದ್ರೆ 2 ತಲೆನ 10 ತಲೆ ಉರುಳಿ ಬಿಡಿ. ಅದು ಬೇರೆ ಯಾವ ತಲೆಗಳು ಅಲ್ಲ ಮಹಾಪ್ರಭು, ಈ ಅರಮನೆಯ ಮಹಾರಾಜ ಬೀರೇಂದ್ರ ಅವರದ್ದು, ಮಹಾರಾಣಿ ಐಶ್ವರ್ಯ ಅವರದ್ದು. ಏನ್ ಹೇಳ್ತಿದ್ದೀರಾ ನೀವು? ನಾನೆಲ್ಲ ಹೇಳ್ತಾ ಇರೋದು, ಈ ಜಾತಕ ಹೇಳ್ತಾ ಇರೋದು. ಮದುವೆ ಆದ್ರೆ ಮರಣ ಖಚಿತ. ಎಲ್ಲವನ್ನು ಸಮಗ್ರವಾಗಿ ಪರಿಶೀಲನೆ ಮಾಡೇ ಹೇಳ್ತಾ ಇದ್ದೀನಿ. ನಿಮಗೆ ದೇವಯಾನಿ ಸಿಗ್ತಾಳೆ ಅಷ್ಟೇ, ಆದ್ರೆ ಅಪ್ಪ ಅಮ್ಮನ ಸಮಾಧಿ ಮೇಲೆ ಮಾತ್ರ. ದೇವಯಾನಿ ದೇವಯಾನಿ ದೇವಯಾನಿ. ಚೋಟ ಮಹಾರಾಜ್, ಯಾಕಿಷ್ಟು ಆತಂಕ ಚೋಟ ಮಹಾರಾಜ್? ಮಾವ, ಇದುವರೆಗೂ ಪ್ರೇಮಿಗಳಿಗೆ ಮನುಷ್ಯರು ಮಾತ್ರ ಕಷ್ಟ ಕೊಡ್ತಾರೆ ಅನ್ಕೊಂಡಿದ್ದೆ, ಈಗ ದುಶ್ಮನ್ ದೇವರು ಕಷ್ಟ ಕೊಡ್ತೇನೆ. ಅಂತದ್ದೇನಾಯ್ತು ಚೋಟ ಮಹಾರಾಜ್? ನಾವಿಬ್ರು ಮದುವೆ ಆದ್ರೆ ನಮ್ಮಪ್ಪ ಅಮ್ಮ ಸತ್ತೋಗ್ತಾರಂತೆ, ಹಾಗಂತ ಜಾತಕ ಹೇಳ್ತಿದ್ಯಂತೆ. ನಾನೇನ್ ಮಾಡ್ಲಿ ನಾನೇನ್ ಮಾಡ್ಲಿ? ನಾನು ಇವಳನ್ನ ಬಿಟ್ಟು ಬದುಕಕ್ಕಾಗಲ್ಲ. ನಾನು ಇವಳು ಬಿಟ್ಟು ಯಾಕೆ ಬದುಕ್ಲಿ? ಇವಳು ನಾನು ಬಿಟ್ಟು ಬದುಕಕ್ಕಾಗಲ್ಲ. ನಮ್ಮ ಅಪ್ಪ ಅಮ್ಮ ಸತ್ತೋದ್ರೆ ಅವ್ರ ಗೋರಿ ಮೇಲೆ ನಾವಿಬ್ರು ಸುಪ್ಪತ್ತಿಗೆ ಮೇಲೆ ಬಲ್ಕೊಳಕ್ಕಾಗತ್ತಾ? ಇಲ್ಲ, ನಾವಿಬ್ರು ದೇಶ ಬಿಟ್ಟು ಹೊಟ್ಟೋಗೋಣ, ಆ ಸ್ವರ್ಗದಲ್ಲಿ ಹೋಗಿ ಮದುವೆ ಆಗೋಣ. ಅಲ್ಲಿ ಪುರೋಹಿತ ಜಾತಕ ಯಾವ ಶಾಸ್ತ್ರನೂ ಇರಲ್ಲ. ದಯವಿಟ್ಟು ಬಿಟ್ಬಿಡಿ, ನಿಮ್ ದಮ್ಮಯ್ಯ, ನನ್ನ ಮಗಳನ್ನ ಕೊಲ್ಬೇಡಿ, ಬಿಟ್ಬಿಡಿ. ಅಂದ್ರೆ ನಾನು ಒಬ್ಬ ಮಾತ್ರ ಸಾಯ್ಲಿ ಅಂತ್ಯಾ? ಧೂರ್ತ ರಾಜದ್ರೋಹಿ. ನಾನ್ ದೇವಿಯಲ್ಲಿ ಸಾಯಿಸ್ತೀನ? ನಾವು ಸ್ವರ್ಗದಲ್ಲಿ ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ದು. ಬಾ, ಆಶೀರ್ವಾದ ಮಾಡು. ನಾವು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಸ್ವರ್ಗಕ್ಕೆ ಹೋಗಿ ಮದುವೆ ಆಗೋಣ. ಬಾ. ಚೋಟ ಮಹಾರಾಜ್, ಚೋಟ ಮಹಾರಾಜ್, ಚೋಟ ಮಹಾರಾಜ್, ಚೋಟ ಮಹಾರಾಜ್. ತಗೊಳ್ಳಿ, ಇದು ನಿಮ್ಗೆ ನೀವು ಮಾಡಿದ ಸಾಹಸಕ್ಕೆ ಕಾಣಿಕೆ.
ಅಷ್ಟಕ್ಕೆ ಇಷ್ಟೇನಾ? ಈಗಿಷ್ಟು, ಆಮೇಲೆ ಇನ್ನಷ್ಟು. ಒಂದು ಸಣ್ಣ ಸುಳ್ಳಿಗೆ ಇನ್ನೆಷ್ಟು ಕೊಡ್ಬೇಕು? ಈ ಒಂದು ಸಣ್ಣ ಸುಳ್ಳೆ ಈ ದೊಡ್ಡ ಅರಮನೆಯ ಮಾನ, ಮರ್ಯಾದೆ, ಸಿಂಹಾಸನ ಎಲ್ಲವನ್ನು ಉಳಿಸಿದೆ ಅನ್ನೋದನ್ನ ತಾವು ಮರಿಬೇಡಿ. ನೀವಿರೋದೇನಕ್ಕೆ? ಸುಳ್ಳು ಹೇಳಕ್ ತಾನೆ ಈ ಧರ್ಮಶಾಸ್ತ್ರ ಇರೋದೇ ನಮ್ಮಂತ ರಾಜರನ್ನ ಕಾಪಾಡೋದಕ್ಕೆ. ಆ ದೇವಯಾನಿನ ದೇಶಾಂತರ ಕಳಿಸಿ ಸದ್ಯತೆ ಸಾಯಿಸಿ. ದೀಪೇಂದ್ರನ ಜಾತಕ ಈಗ ನೋಡಿದ್ದಾಯ್ತು, ದೇವಯಾನಿ ಜಾತಕನೂ ನೋಡೋಣಂತೆ, ಮುಗಿಸಿ ಕಳ್ಸೋಣಂತೆ. ಶಾಸ್ತ್ರಿಗಳೇ, ಈ ಜಾತಕದಲ್ಲಿ ಬರ್ದಿರೋದು ಹೇಳಿರೋದೆಲ್ಲ ನಿಜನೇನಾ? ನಿಜ. ಇದ್ರ ಪ್ರಕಾರ ನಾನು ದೇವಿಯಾನಿ ಮದುವೆ ಆದ್ರೆ ನಮ್ಮ ಅಪ್ಪ ಅಮ್ಮ ಸತ್ತೋಗ್ತಾರ? ನಾವಿಬ್ರು ಮದುವೆ ಆಗಿಲ್ಲ, ನಮ್ಮ ಅಪ್ಪ ಅಮ್ಮ ಸಾಯದೇ ಇಲ್ವಾ? ಇಲ್ಲ ಇಲ್ಲ. ಶಾಸ್ತ್ರಿಗಳೇ, ನಾವಿಬ್ರು ಇನ್ನು ಮದುವೆ ಆಗಿಲ್ಲ, ನಮ್ಮಪ್ಪ ಸತ್ತೋದ. ನಿಮ್ ಜಾತಕ ನೀವ್ ಹೇಳಿದ್ರೆ ಸುಳ್ಳು ತಾನೆ? ಮಹಾರಾಣಿಯವರು ಹೇಳ್ಕೊಟ್ಟಿದ್ದು. ದೇವಯಾನಿ, ನಮ್ಮಿಬ್ಬರ ಮದುವೆ ಇದೇ ಅರಮನೆಯಲ್ಲಿ, ಇದೇ ನನ್ನ ಬಂಧು ಬಾಂಧವರ ಮುಂದೆ ಮಂಗಳ ವಾದ್ಯದಲ್ಲಿ, ಅರಿಶಿಣ ಕುಂಕುಮದ ಕುಳಿ ಮಧ್ಯೆ ವೈಭೋಗದಲ್ಲಿ ಆಡಂಬರದಲ್ಲಿ ಆಗುತ್ತೆ ಅನ್ಕೊಂಡೆ ದೇವಿಯಾನಿ. ಆದ್ರೆ ಇವ್ರಿಗೆಲ್ಲ ಪ್ರೀತಿ ಅರ್ಥನೇ ಗೊತ್ತಿಲ್ದಿರೋ ಪ್ರೇತಾತ್ಮಗಳು. ಈ ಪ್ರೇತಾತ್ಮಗಳ ಮಧ್ಯೆ, ಈ ಗೋರಿ ಮಧ್ಯೆ, ಈ ಅರಮನೆಯ ರಕ್ತ ಸಿಕ್ತವಾದ ಈ ಜಾಗದಲ್ಲಿ, ಈ ಗುಂಡಿನ ಸಿಡಿಬಿಡಿಯ ಕರ್ಕಶನಾದದ ಮಧ್ಯೆ ನಾವಿಬ್ರು ಮದುವೆ ಆಗೋದ್ ಬೇಡ ದೇವಿಯಲ್ಲಿ, ನಾವಿಬ್ರು ಮದುವೆ ಆಗೋದ್ ಬೇಡ. ಯು ನೋ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ನಾವಿಬ್ರು ಅಲ್ಲೋಗಿ ಮದುವೆ ಆಗ್ಬಿಡೋಣ. ನಾನು ಸಾಯ್ಸಲ್ಲ, ಹೆದರ್ಕೊಂಬೇಡ, ಹೆದರ್ಬೇಡ. ನಾನ್ ಫಸ್ಟ್ ಶೂಟ್ ಮಾಡ್ಕೊತೀನಿ, ನಾನು ಅಲ್ಲೋಗಿ ವೇಟ್ ಮಾಡ್ತಾ ಇರ್ತೀನಿ, ಆಮೇಲೆ ನೀ ಶೂಟ್ ಮಾಡ್ಕೊಂಬ. ಓಕೆ ದೇವಿಯಾನಿ, ಬರ್ತೀಯ ತಾನೆ? ಐ ಲವ್ ಯು ದೇವಿಯಾನಿ, ಐ ಲವ್ ಯು, ಐ ಲವ್ ಯು. ಪಾಪ ಆ ದೇವಿಯಾನಿ ಅವತ್ ಸಾಯೋದಿಕ್ ತುಂಬಾ ಹೆದರ್ಕೊಂಡ್ಬಿಟ್ಲು ಅನ್ಸತ್ತೆ. ಅದಕ್ಕೆ ಅವತ್ತು ಓಡೋಗ್ಬಿಟ್ಲು. ನನ್ನ ವಂಶ ಎಲ್ಲ ಸತ್ತೋದ್ಮೇಲೆ ಅಲ್ಲಿ ಜನಗಳೆಲ್ಲ ನನ್ನೇ ರಾಜ ಮಾಡ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ನಮ್ ಚಿಕ್ಕಪ್ಪ ನಾ ಸತ್ತೋಗ್ಬಿಟ್ಟೆ ಅಂತ ಎಲ್ಲಾ ಕಡೆ ಹಬ್ಬಿಸ್ಬಿಟ್ಟ. ಜನನು ನಾ ಸತ್ತೋಗಿದ್ದೀನಿ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಅನ್ಕೊಂಡಿರೋದು ಒಂಥರ ನಿಜನೇ ತಾನೆ. ನನ್ ದೇವಿಯಾನಿ ಇಲ್ದೆ ನಾನೊಂಥರ ಬದುಕಿದ್ದು ಸತ್ತಗೆ ತಾನೆ. ದೇವಿಯಾನಿ ನನ್ನ ಪ್ರೀತಿಸ್ತಿರೋ ವಿಷಯ ಗೊತ್ತಾದ್ರೆ ಇವನು ಖಂಡಿತ ಬದುಕಲ್ಲ.
ನನ್ನ ದೇವಿ ಅಲಿಗೋಸ್ಕರ ನಾನು ಹುಡುಕ್ತಿರೋ ಜಾಗ ಇಲ್ಲ, ಊರಿಲ್ಲ, ದೇಶ ಇಲ್ಲ, ಇಡೀ ಪ್ರಪಂಚ ಎಲ್ಲ ಹುಡ್ಕಾಡ್ದೆ. ಕೊನೆಗೆ ಅವಳು ನನಗೆ ನನ್ನ ಹತ್ರ ಸಿಕ್ಕಿದ್ಲು. ನಾನು ನಿನ್ನ ಹೋಟ್ಲಿಗೆ ಹೋಗಿ ನಿನ್ನ ಅಡ್ರೆಸ್ ತಗೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ. ದಯವಿಟ್ಟು ನನ್ನ ದೇವಿಯಲ್ಲಿ ನನ್ನ ಜೊತೆ ಕಳಿಸ್ಕೊಟ್ಬಿಡು. ನಾನು ಅವಳ ಜೊತೆ ಹೋಗಿ ನನ್ನ ದೇಶಕ್ಕೆ ಹೋಗಿ ಆರಾಮಾಗಿದ್ಬಿಡ್ತೀನಿ. ಪ್ಲೀಸ್ ನಿನ್ನ ಕಾಲು ಹಿಡ್ಕೊತೀನಿ, ನಾನು ಕಳಿಸ್ಬಿಟ್ಬಿಡು ಅವಳ. ದೇವಿಯಲ್ಲಿ ಹುಚ್ಚಲಿರೋ ಈ ಮುಗ್ಧ ಪ್ರೇಮಿಗೆ ನೀನೇನೂ ಅರ್ಥ ಆಗಲ್ಲ. ನನಗೆ ಈ ಯುವರಾಜನ ಹೇಗಾದ್ರೂ ನೀನು ಸರಿ ಮಾಡಿ ಮತ್ತೆ ಇವನ್ ದೇಶಕ್ಕೆ ವಾಪಸ್ ಹೋಗೋತ್ರ ನೀನು ಮಾಡ್ಬೇಕು. ರಂಗಿ, ನೀನೇನಾರ ಮಾಡಬೇಕು. ಅವತ್ತು ನೀನು ಮುಚ್ಚಿಟ್ಟ ಭಾವನೆಗಳ ನೋವು ಇವತ್ತು ಕಣ್ಣೀರ್ ರೂಪದಲ್ಲಿ ಹೊರಗೆ ಬರ್ತಾ ಇದೆ. ಅಲ್ಲಿ ರಕ್ತದ ರೂಪದಲ್ಲಿ ತೊಟ್ಟಿಗ್ತಾ ಇದೆ. ದೇವಿಯಾನಿ, ನೀನು ಅವತ್ತೇ ನಿನ್ನ ಬಗ್ಗೆ ಪ್ರೀತಿ ಇಲ್ಲ ಅಂತ ಅವನಿಗೆ ಹೇಳ್ಬಿಡ್ಬೇಕಾಗಿತ್ತು, ಮುಚ್ಚಿಡ್ಬಾರ್ದಾಗಿತ್ತು. ದೇವಿಯಾನಿ, ಇಲ್ಲ ರಿಕ್ಕಿ, ಅದಷ್ಟು ಸುಲಭ ಆಗಿರ್ಲಿಲ್ಲ. ಅವನ ದೇಶದ ಯುವರಾಜ. ನಮ್ಮ ತಂದೆ ಅವನ ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಸಾಧಾರಣ ಗುಮಾಸ್ತ. ನನ್ನ ಒಂದು ಸಾಕಿರೋ ಗಿಣಿ ಥರ ಅವನು ಪ್ರೀತಿ ಮಾಡೋಕ್ ಶುರು ಮಾಡ್ದ. ಗಿಣಿ ನೋವಿನಿಂದ ಕಿರ್ಚಿದ್ರೆ ಅದು ಸಾಕ್ತವನಿಗೆ ಹೇಗೆ ಅರ್ಥ ಆಗುತ್ತೆ? ಅವನು ಹುಚ್ಚು ಪ್ರೀತಿ ಆವೇಶದಲ್ಲಿ ನೋವು ಅನ್ನೋದಕ್ಕೂ ಅವಕಾಶ ಕೊಡ್ಲಿಲ್ಲ. ಆ ಘೋರ ಘಟನೆ ಆದ್ಮೇಲೆ ನಮ್ಮ ತಂದೆ ಇಡೀ ರಾಜವಂಶ ನಾಶ ಆಗೋದಕ್ಕೆ ನೀನೇ ಕಾರಣ ಅಂತ ಜನ ಮಾತಾಡ್ಕೋಬಹುದು. ನೀನ್ ಇಲ್ಲಿರೋದು ಅಪಾಯ. ನನ್ನ ತಮ್ಮನ ಮನೆಗೆ ಇಂಡಿಯಾ ಹೊರಟೋಗು. ಇದೆಂದಿಗೂ ಈ ಕಡೆ ಬರಬೇಡ. ಅಪ್ಪ, ನೀವು ನನ್ನ ಕತೆ ಹೇಗೋ ಆಗುತ್ತೆ. ಆಗಾಗ್ಗೆ ಬಂದು ನಿನ್ನ ನೋಡ್ಕೊಂಡು ಹೋಗ್ತೀನಿ. ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಡು. ನನ್ನ ಕ್ಷಮಿಸು ರಿಕ್ಕಿ. ಅವನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೆ ನಿನ್ನ ಹತ್ರ ಎಲ್ಲ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ಆ ರಾಜ್ಕುಮಾರನ್ ಪ್ರೀತಿ ಪ್ರಾಣ ಭಯದಲ್ಲಿ ನನ್ನ ಬಾಯಿ ಕಟ್ಟಾಕಿದ್ರೆ ನಿನ್ನ ಪ್ರೀತಿ ನಿನ್ನನ್ನು ಕಳ್ಕೊಂಡ್ಬಿಡ್ತೀನೇನೋ ಅನ್ನೋ ಭಯದಲ್ಲಿ ನನ್ನ ಬಾಯಿ ಕಟ್ ಹಾಕ್ಬಿಡ್ತು. ರಿಕ್ಕಿ, ನಂಗೆ ತುಂಬಾ ಭಯ ಆಗ್ತಿದೆ. ಏನ್ ಮಾಡ್ಲಿ? ಯಾಕೆ ದೇವಿಯಾನಿ, ನೀನೇನು ಯೋಚನೆ ಮಾಡಬೇಡ. ನಾನೆಲ್ಲ ನೋಡ್ಕೋತೇನೆ. ನೀನು ನಮ್ಮನೇಲಿ ಇರಬಾರ್ದು. ನೀನ್ ನಮ್ಮನೆಗೆ ಬಂದ್ಬಿಡ. ಅವ್ನು ನಿಮ್ಮನೆಲ್ಲೇ ಇದ್ದಾನಲ್ವಾ? ಇರ್ಲಿ, ಅದನ್ನ ನಾನು ನೋಡ್ಕೋತೀನಿ. ನೀನ್ ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ಬೇಕು. ಓಕೆ, ಬಾ. ಹೇಳಿದೆಲ್ಲ ಜ್ಞಾಪಕ ತಾನೆ? ಹೇಳ್ಕೊ. ದೇವಿಯಾನಿ, ನಾನು ದೀಪೇಂದ್ರ. ಗೊತ್ತಾಗ್ಲಿಲ್ಲ? ದೇವಿಯಾನಿ, ನಾನು ದೀಪೇಂದ್ರ. ದೇವಿಯಾನಿ, ಯಾಕೆ ನಾಟಕ ಆಡ್ತಿದ್ಯಾ? ದೇವಿಯಾನಿ, ಇನ್ನೂ ಗೊತ್ತಾಗಿಲ್ವಾ ನಿನ್ಗೆ? ನಾನು ದೀಪೇಂದ್ರ. ಅವತ್ತು ಎಲ್ಲರನ್ನು ಡಮ್ 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 ಶೂಟ್ ಮಾಡಿದ್ನಲ್ಲ, ನಾನು ನೋಡ್ಕೊಂಡಲ್ಲ ಬುಲೆಟ್ ಇಲ್ಲಿ ಇನ್ನೂ ಒಳಗೆ ಇದೆ. ಅವತ್ ನೀನ್ ಎದುರ್ಕೊಂಡು ಸಾಯ್ದು ಕೊಡೋಬಿಟ್ಟಿಯಲ್ಲ, ಆ ದೇವನನ್ನು ವಾಪಸ್ ಕಳಿಸ್ಬಿಟ್ಟ. ನಾನೇ ದೀಪೇಂದ್ರ. ಯಾಕೆ ಯಾಕೆ ಏನೇನೋ ಮಾತಾಡ್ತೀರಾ? ನೀವ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ. ನಿಮ್ಮನ್ನ ನೋಡ್ತಿರೋದೇ ನನ್ನ ಲೈಫಲ್ಲಿ 2ನೇ ಸರ್ತಿ. ಯಾಕೆ ನಾನು ಗುರ್ತಿರ್ತಿಲ್ಲ? ಅವತ್ತು ಹೋಟ್ಲಲ್ಲಿ ನಾನು ಹಾಸ್ಪಿಟಲ್ ಡ್ರೆಸ್ ಅಲ್ಲಿ ಇದ್ದಿದ್ದಕ್ಕೆ ನಾನು ಗುರ್ತಿರ್ಲಿಲ್ಲ. ಈಗ ನೋಡಿ ರಾಜ ಡ್ರೆಸ್ ಬಂದಿದ್ದೀನಿ. ಅದೇ ಆ ದೇಶದ ರಾಜ್ಕುಮಾರ ದೀಪೇಂದ್ರ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಿಮ್ ದೇವಿಯಾನೆ ಬೇರೆ ಯಾರೋ ಇರ್ಬೇಕು, ನಾನಂತೂ ಅಲ್ಲ. ಸುಮ್ನೆ ನನ್ನ ಹಿಂದೆ ಬಿದ್ದು ನನಗೆ ತೊಂದರೆ ಕೊಡಬೇಡಿ. ಹೊರಟೋಗಿ, ಪ್ಲೀಸ್ ಗೋ ಅವೇ, ಗೋ ಅವೇ.
ಹೇ ದೀಪೇಂದ್ರ, ಯಾಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಅರೆ ನಿನ್ ಕಣ್ಣಲ್ಲಿ ನೀರು ಏನಿಲ್ಲ, ಕಣ್ಣಲ್ಲಿ ಧೂಳ್ ಬಿದ್ದಿತ್ತು ಧೂಳ್. ನನಗನ್ಸುತ್ತೆ ಅವಳು ನಿನ್ ದೇವಿಯಾನಿ ಅಲ್ಲ ಅಂತ. ಏನೋ ನನ್ನ ದೇವಿಯಾನಿನೇ ಅಲ್ಲ ಅಂತ್ಯ? ನನ್ನ ದೇವಿಯಾನಿ ನಾನ್ ಗುರ್ತಿಡಕ್ಕಾಗಲ್ವಾ? ಅವಳು ಉಸಿರಿನ ಸೌಂಡ್ ಕೇಳಿದ್ರೆ ಸಾಕು ಇವಳೇ ನನ್ನ ದೇವಿಯಾನಿ ಅಂತ ಕ್ಷಣದಲ್ಲೇ ಹೇಳ್ಬಿಡ್ತೀನಿ. ಓಕೆ, ಅವಳೇ ನಿನ್ ದೇವಿಯಾನಿ ಅಂತ ಇಟ್ಕೊ. ಆದ್ರೆ ಅವಳು ಯಾಕೆ ನೀನು ಗುರ್ತಿಡಿತಾ ಇಲ್ಲ? ಹೌದಾ? ಅದ್ ಹೇಗೆ? ಅವಳು ಹೇಗೆ ನಾನು ಮರ್ತ್ಬಿಟ್ಲು? ಹೇಗೆ? ಕೂಲ್ ಡೌನ್ ದೀಪೇಂದ್ರ, ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ಕೂಲ್ ಡೌನ್. ನೋಡು, ನಿಮ್ದು ರಾಜವಂಶ, ಆದ್ರೆ ಅವಳೊಬ್ಳು ಸಾಧಾರಣ ಹುಡುಗಿ. ಅವಳು ಮುಂದೆ ನಿನ್ನ ಇಡೀ ವಂಶನ ನೀನು ಡಮಾರ್ 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 ಅಂತ ಫೈರ್ ಮಾಡಿ ಸಾಯಿಸಿದ್ಯಲ್ಲ, ಅವಳ ಮನಸ್ಸಿನ ಮೇಲೆ ಅದೇನ್ ಪರಿಣಾಮ ಬೀರುತ್ತೆ ಅಂತ ಯೋಚನೆ ಮಾಡಿದ್ಯಾ? ಏನ್ ಪರಿಣಾಮ? ನಾನು ಅವಳ ಪ್ರೀತಿಗೋಸ್ಕರ ತಾನೇ ಅವರೆಲ್ಲ ಕೊಂದಿದ್ದು. ಅದು ಸರಿಯಪ್ಪ, ಆದ್ರೆ ಆ ಶಾಕಿಂದ ಅವಳು ಹಳೇದೆಲ್ಲ ಮರ್ತು ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೌದು, ಅವಳು ಹಳೇದೆಲ್ಲ ಜ್ಞಾಪಿಸ್ಕೊಳಕ್ಕೆ ನೀನ್ ಸ್ವಲ್ಪ ಟೈಮ್ ಕೊಡ್ಬೇಕು. ಕರೆಕ್ಟ್, ನಿಜ, ನೀನ್ ಹೇಳಿದ್ ನಿಜ. ಅವಳನ್ನ ಮರ್ತು ಬಿಟ್ಟಿದ್ದಾಳೆ. ತಗೋ, ಅವಳು ನನ್ನ ಮರ್ತಲು. ಕರೆಕ್ಟ್, ಅವತ್ತು ಸಾಕಾದ್ರು ನಾನು ನೋಡಿ. ಅವಳಿಗೆಲ್ಲ ಜ್ಞಾಪಿಸಿದ್ರೆ ನನ್ ಗುರ್ತಿಡಿತಾಳೆ. ಹ್ಯಾಕ್ ಜ್ಞಾಪಿಸ್ಲಿ? ಜ್ಞಾಪಿಸ್ತೀನಿ. ಬರ್ಬೋದವನು ಎಲ್ಲ ಬಿ ಕೇರ್ಫುಲ್. ಓಕೆ, ಹೇಳಿದ್ರೆ ಜ್ಞಾಪಕ ಇದೆ ತಾನೆ? ಲೈಟ್ ಎಲ್ಲ ಆಗ್ತಾ ಇದ್ರೆ ಇಟ್ಸ್ ಗೆಟಿಂಗ್ ಲೇಟ್. ಎಷ್ಟೊತ್ತೊಂದು ಕಾಯೋದು? Get ready. Rolling. Action. ಮೇನಕೆ ನನ್ನನ್ನು ಬಿಟ್ಟು ಹೋಗುವೆನೆಂದು ಹೇಳುತ್ತಿರುವೆಯ? ಇದು ನ್ಯಾಯವೇ? ವಿಶ್ವಾಮಿತ್ರ, ನಿಂದು ತುಂಬಾ ಅತಿ ಆಯ್ತು. ನನಗಿಷ್ಟ ಇಲ್ದಿರೋ ನಿನ್ನ ಪ್ರೀತಿನ ನೀನು ಬಲವಂತವಾಗಿ ನನ್ನನ್ನು ಪ್ರೀತಿಸೋಕೆ ಒತ್ತಾಯಿಸ್ತಾ ಇದೀಯಾ. ಇದೆಂತ ನ್ಯಾಯ? ನನಗೆ ನಿನ್ನ ಪ್ರೀತಿ ಎಳ್ಳಷ್ಟು ಇಷ್ಟ ಇಲ್ಲ. ಮೇನಕೆ, ನನ್ನನ್ನು ಬಿಟ್ಟು ಹೋಗಬೇಡ. ನನ್ನ ಮಾತನ್ನು ಕೇಳು ಮೇನಕೆ. ನಾನೇನ್ ಮಾಡ್ಲಿ ವಿಶ್ವಾಮಿತ್ರ? ನಾನು ಹೋಗ್ಲೇಬೇಕು. ಪ್ರೀತಿಸಿದ್ದು ನೀನು, ನಾನೇ ನಿನ್ನನ್ನ ಪ್ರೀತಿಸ್ಲಿಲ್ಲ. ಅದನ್ನ ನೀನು ಅರ್ಥ ಮಾಡ್ಕೋ. ಹಳೆದನ್ನೆಲ್ಲ ಮರ್ತು ಮತ್ತೆ ತಪಸ್ ಮಾಡಿ ಏನೇನಾದ್ರು ಸಾಧಿಸು. ಓ ಮೇನಕೆ ನನಗೆ ದ್ರೋಹ ಮಾಡಿದಳು. ಸ್ತ್ರೀಯರನ್ನು ಎಂದಿಗೂ ನಂಬಲೇಬಾರದು. ಮೂರ್ಖ, ಗಡ್ಡ ಬಿಟ್ಕೊಂಡು ಈ ಕಾಡು ಮೇಡಲ್ ಏನೋ ಸಾಧಿಸ್ತೀನಿ ಅಂತ ತಪಸ್ ಮಾಡ್ಕೊಂಡು ನರಕತ್ರ ಇದ್ ನಿನ್ ಜೀವನದಲ್ಲಿ ಆ ಮೇನಕೆ ಬಂದು ಸ್ವಲ್ಪ ದಿನ ಸ್ವರ್ಗ ತೋರಿಸಿದ್ಲು. ಅವಳಿಗೆ ಬೈತೀಯ ನೀನು? ಆ ಮೇನಕೆ ಅಂತ ಸುಂದ್ರಿ ನಿನ್ನ ಜೀವನದಲ್ಲಿ ಬರಲಿಲ್ಲ ಅಂದ್ರೆ ನೀನು ವಿಶ್ವಾಮಿತ್ರ ಅಂತ ಈ ಪ್ರಪಂಚದಲ್ಲಿ ಪಾಪ್ಯುಲರ್ ಆಗ್ತಿರಲಿಲ್ಲ. ಇಡಿಯಟ್. ಅದ್ಯಾವುದೋ ಕಾಣಿದಿರೋ ದೇವ್ರ ಬಗ್ಗೆ ತಪಸ್ ಮಾಡೋ ಬದಲು ಮೇನಕೆ ಕೂಡ ತಪಸ್ ಮಾಡು, ಮತ್ತೆ ಬಂದ್ರು ಬರ್ಬೋದು. ಓಡು. ಮತ್ತೊಮ್ಮೆ ಪ್ರಯತ್ನಿಸುವೆ. ಮೇನಕೆಗೆ ಬೈತಾನೆ. ನನ್ನ ಮೇನಕೆ ಇಲ್ಲಿ. ಹೇ ಶಬ್ದ ದಯಮಾಡಿ ನೀ ಕೇಳು, ಹೇ ನಿಶಬ್ದ ಕೃಪೆ ಮಾಡಿ ಮಾತಾಡು. ಈ ಶಬ್ದ ನೆನಪಿಲ್ಲವೇ ರಾಜ್ಕುಮಾರ್? ರಾಜ್ಕುಮಾರ್ ರಾಜ್ಕುಮಾರ್ ರಾಜ್ಕುಮಾರ್. ಹೇ ಶಬ್ದ ದಯಮಾಡಿ ನೀ ಕೇಳು, ಹೇ ನಿಶಬ್ದ ಕೃಪೆ ಮಾಡಿ ಮಾತಾಡು. ಕಮಾನ್ ಸರ್, ಹೇಳಿದಲ್ಲ ಜ್ಞಾಪಕ ಇದೆ ತಾನೆ? ತುಂಬಾ ಸೀರಿಯಸ್ ಆಗಿ ಆಕ್ಟ್ ಮಾಡ್ಬೇಕು. ಡಿಸಿಷನ್ ಹಾಕೋ. ನೀನು ಅಷ್ಟೇ ಅಮ್ಮ, ಅವ್ನು ಒಂಚೂರು ಡೌಟ್ ಬರಬಾರ್ದು. ಓಕೆ ಓಕೆ ಗೋ. ಕರೆಕ್ಟ್ ಆಗಿ ಮಾಡ್ಬೇಕು.
ಐ ಲವ್ ಯು ಪ್ರೀತಿ. ಪ್ರೀತಿ ಐ ಲವ್ ಯು ಪ್ರೀತಿ. ಐ ಹೇಟ್ ಯು. ನಾನು ನಿಂಗೆ ಎಷ್ಟು ಸತಿ ಹೇಳಿದ್ದೀನಿ ನಾನು ನಿನ್ ಕಂಡ್ರೆ ಇಷ್ಟ ಅಲ್ಲ ಅಂತ. ಪ್ರೀತಿ ನೀನ್ ಇಲ್ದೆ ನಾನು ಬದುಕೋಕ್ಕಾಗಲ್ಲ ಪ್ರೀತಿ. ಬದುಕಕ್ಕಾಗಲ್ಲ ಅಂದ್ರೆ ಸಾಯಿ. ಪ್ಲೀಸ್ ಐ ಲವ್ ಯು ಪ್ರೀತಿ. ಬಿಡೋ ಕೈನ. ನಿನಗೆ ನಾಚಿಕೆ ಆಗಲ್ವಾ? ಪ್ರೀತಿ ಮಾಡ್ತಿದ್ದಿದ್ ನೀನು ಹುಚ್ಚಂದ್ರ ನನ್ನ ಪ್ರೀತಿ ಮಾಡಿದ್ರೆ ನಾನ್ ಪ್ರೀತಿ ಮಾಡ್ಬೇಕು ಅಂತ ಏನಿಲ್ವಲ್ಲ. ಹಾಗನ್ಬೇಡ ಪ್ರೀತಿ. ನಿನ್ನ ನಾನು ಎಷ್ಟು ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ ಗೊತ್ತಾ? ಏಯ್ ನಿನ್ನ ಯಾವನ ನಾನು ಪ್ರೀತಿ ಮಾಡು ಅಂತ ಹೇಳಿದ್ದು? ಹೊರಟೋಗು ಅಂತ ಹೇಳಿಲ್ವಾ? ಪ್ರೀತಿ ನೀನು ಬಿಡಲ್ಲ. ಬಿಡೋ ಕೈನ. ಯು ಸ್ಕೌಂಡ್ರಲ್. ಪ್ರೀತಿ ಪ್ರೀತಿ ಮಾಡ್ತಾನೆ. ಪ್ರೀತಿ ಸರ್ ನೋಡಿ ಸರ್ 7 ವರ್ಷದಿಂದ ಪ್ರೀತಿ ಮಾಡಿ ಕೈ ಕೊಟ್ಟೋಗ್ತಿಲ್ಲ ಸರ್. ನೀವಾದ್ರೂ ಹೇಳಿ ಸರ್. ಒಂದ್ ನಿಮಿಷ ಸರ್ ನನ್ನ ಯಾಕೆ ಸಾಯ್ತೀರಿ ಸರ್? ಅವಳನ್ನು ಸಾಯಿಸಿ ಸರ್. ಚಂಡಾಲ 7 ವರ್ಷ ಪ್ರೀತಿಸಿದವಳು ಸಾಯಿಸು ಅಂತ್ಯ. ನೋಡಯ್ಯ, ಪ್ರೀತಿ ಅನ್ನೋದು ಜಿಹಾದ್ ಇದ್ದಂಗೆ, ಧರ್ಮಯುದ್ಧ ಇದ್ದಂಗೆ. ಪ್ರೀತಿಗೋಸ್ಕರ ಸಾಯಕ್ಕೂ ರೆಡಿ ಆಗ್ಬೇಕು. ಪ್ರೀತಿ ಇಲ್ದಿರೋ ಜೀವನ ಸ್ಮಶಾನ ಇದ್ದಂಗೆ. ಪ್ರೀತಿ ಇಲ್ದೆ ಬದುಕಿದ್ದು ಸತ್ತಿರೋ ಹತ್ರ ಇರೋ ಬದಲು ಸತ್ ಮೇಲೆ ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಹತ್ರ ಬದುಕು. ಅಮರವಾಗ್ಲಿ ನಿನ್ ಪ್ರೀತಿ. ಕಣ್ಮುಚ್ಕೋ, ಶೂಟ್ ಮಾಡ್ತೀನಿ, ಕಣ್ಮುಚ್ಕೋ. ಹೇಳಿ ಮೂರ್ಖ, ಅವನಿಗೆ ಪ್ರೀತಿ ಸಿಗದೇನೆ ಇಲ್ಲಿ ಲೈಫ್ ಎಲ್ಲ. ನನಗೆ ನಾನು ವೀರ. ಹೋಗೋಣ. ಯುವರಾಜನಾಗಿ ಅಪರಾಧಿಯಾದೆ, ಯುವ ಪ್ರೇಮಿಯಾಗಿ ಪರದೇಶಿಯಾದೆ. ನನ್ನಾಸೆಯಂತೆ ನೀ ಬರೆದ ಸಾಲೆ, ನೀ ಮರೆತ ಮೇಲೆ ಯಾಕೆ ಈ ಓಲೆ? ಈ ಪತ್ರ ನೆನಪಿಲ್ಲವೇ ಏ ಶಬ್ದ ದಯಮಾಡಿ ನೀ ಕೇಳು, ಏ ಶಬ್ದ ಕೃಪೆ ಮಾಡಿ ಮಾತಾಡು. ಮುಳ್ಳಲ್ಲಿ ಪಾದ ಇಡಬಾರದೆಂದು ಅಂಗೈಯ ಮೇಲೆ ನಿನ್ನ ನಡೆಸಿ ತಂದೆ. ತಲೆ ಬಾಚಿದಾಗ ಚಿತ್ತಾರವಾದೆ, ಕಂಟಿಡಿದಾಗ ಕರ್ಪೂರವಾದೆ. ಆ ನೆನಪಿಲ್ಲವೇ ರಾಜ್ಕುಮಾರ್? ಈಗ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರು. ಇಲ್ಲಿ ನೋಡು, ಈಗ ನನ್ನ ಮಾತನ್ನು ನೀನು ಕೇಳ್ತಾ ಇದೀಯಾ. ಬೇರೇನು ಯೋಚನೆ ಮಾಡಬೇಡ. ನಾನು ಏನು ಹೇಳ್ತೀನೋ ಅದನ್ನೇ ನೀನು ಕೇಳು. ನೀನು ಕಾನ್ಷಿಯಸ್ ಲೆವೆಲಿಂದ ಸಬ್ ಕಾನ್ಷಿಯಸ್ ಲೆವೆಲಿಗೆ ಹೋಗ್ತೀಯ. ನಿನ್ನ ಮನಸ್ಸಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಆ ಪ್ರೀತಿ ಪ್ರೇಮ ಎಲ್ಲ ಮಾಯೆ, ಭ್ರಮೆ, ಎಲ್ಲ ಭ್ರಾಂತಿ. ಅದನ್ನೆಲ್ಲ ಇನ್ನು ಮುಂದೆ ನೀನು ಕಂಡ್ರೆ ದ್ವೇಷಿಸ್ತೀಯ. ನೀನೀಗ ಹಿಪ್ನೋಟೈಸ್ ಆಗ್ತಾ ಇದೀಯ. ನೀನು ಮಹಾರಾಜ. ನೀನು ಯಾರನ್ನೂ ಪ್ರೀತಿಸಬಾರ್ದು. ಆ ದೇವಯಾನಿ ಅನ್ನೋ ಹುಡುಗಿ ನಿನ್ನ ನೆನಪಲ್ಲೇ ಉಳಿಯಲ್ಲ. ಗಾಟ್ ಇಟ್? ಅವಳನ್ನ ಸಂಪೂರ್ಣ ಮರ್ತು ಬಿಡ್ತೀಯ. 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 ನೀನೀಗ ಮುಚ್ಕೊಂಡು ನಾನು ಹೇಳ್ದಾಗ ಕೇಳ್ತೀಯ. ನೀನಿವಾಗ ನಿದ್ರಾವಸ್ಥೆಗೆ ಹೋಗ್ತೀಯ. ನಿನ್ನ ಮನಸ್ಸು ಕಾನ್ಷಿಯಸ್ ಲೆವೆಲಿಂದ ಸಬ್ ಕಾನ್ಷಿಯಸ್ ಲೆವೆಲ್ಗೆ ಹೋಗುತ್ತೆ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೇ ನೋಡ್ತಾ ಇರು, ಹಾಗೇ ನೋಡ್ತಾ ಇರು. ಏರಿಕೆ ಯಾವನ್ ಹೇಳ್ದ ಆ ದೀಪೇಂದ್ರ ಹುಚ್ಚ ಅಂತ? ನೀನು ಹುಚ್ಚ, ಆ ಹುಡುಗಿ ಹುಚ್ಚಿ.
ಈ ಪ್ರಪಂಚದಲ್ಲಿ ಲವ್ ಮಾಡ್ದಿರೋರು ಎಲ್ಲರೂ ಹುಚ್ಚಿದೆ. ಡಾಕ್ಟರ್ ಏನ್ ಹೇಳ್ತಿದ್ರ ನೀವು? ಆ ದೀಪೇಂದ್ರ ಶಟ್ ಅಪ್, ಡೋಂಟ್ ಟಾಕ್ ಎನಿಥಿಂಗ್ ಅಬೌಟ್ ದಟ್ ಗ್ರೇಟ್ ಲವರ್. ಆ ದೀಪೇಂದ್ರ ತರ ಆ ಹುಡುಗಿನ ಲವ್ ಮಾಡೋದಕ್ಕೆ ನಿನ್ನಿಂದ ನನ್ನಿಂದ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ರಿಕ್ಕಿ ಪ್ಲೀಸ್ ಬಿಟ್ಬಿಡು, ಅವಳ ಅವನ ಜೊತೆ ಕಳಿಸ್ಕೊಟ್ಬಿಡು, ನಿನ್ ಕಾಲೇ ಬಿಡ್ತೀನೋ. ಏನ್ ಮಾಡ್ತಿದ್ರ ನೀವು ಡಾಕ್ಟರ್? ಇಷ್ಟು ದಿವಸ ಮರುಭೂಮಿಯಲ್ಲಿ ಒಂಟೆ ತರ ಈ ಪ್ರಪಂಚದಲ್ಲಿ ಬದುಕ್ತಾ ಇದ್ದೆ ನಾನು. ನಂಗೆ ಆ ದೀಪೇಂದ್ರ ಜ್ಞಾನೋದಯ ಮಾಡ್ಬಿಟ್ಟ. ಲವ್. Hi, excuse me. Yes? Do you love me? What? ನಿನ್ ಜೊತೆ ಲವ್? Stupid. No, I'm an eligible bachelor. I'm not a bachelor, but I'm experienced. I can love you both. Could you please stop? Why can't you love me? Stop! Oh, darling! Oh, darling! ಈಗ ನಾನು ಯಾರು ಅಂತ ಗೊತ್ತಾಯ್ತಲ್ಲ? ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಆಡ್ತಿದ್ದೀರಾ? ನಿಜ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ದೇವಿಯಾನೆ ನಾನೇ ನಾನು ಯಾವುದನ್ನು ಮರ್ತಿಲ್ಲ, ನನಗೆಲ್ಲ ನೆನಪಿದೆ. ನೀವ್ ಯಾರೋ ನನಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ದೆ ಗೊತ್ತಾ? ನೀವು ನನ್ ಬಿಟ್ಟು ಹೊರಟೋಗ್ಲಿ ಅಂತ. ನಿಮಗೆ ಹೇಗೆ ಹೇಳಿದ್ರು ಅರ್ಥ ಆಗಲ್ಲ, ಯಾಕಂದ್ರೆ ನೀವು ನಿಮ್ದೇ ಆದ ಹುಚ್ಚು ಲೋಕದಲ್ಲಿದ್ದೀರಾ. ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ? ನೋಡಿ, ನಾನ್ ನಿಮ್ಮನ್ನ ಪ್ರೀತಿಸ್ಲಿಲ್ಲ. ನೀವೊಬ್ಬ ರಾಜ್ಕುಮಾರ, ನಾನು ಸಾಧಾರಣ ಹುಡುಗಿ. ನೀವು ಬಂದು ನನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಪ್ರೀತಿ ಪ್ರೇಮ ಅಂತಿದ್ದಾಗಿಲ್ಲ ನಾನ್ ನಿಮ್ಮನ್ನ ಪ್ರೀತಿಸ್ತಿಲ್ಲ ಅಂತ ಕೂಗಿ ಹೇಳ್ಬೇಕು ಅನ್ನಿಸ್ತಿತ್ತು. ಆದ್ರೆ ನಿಮ್ ಹುಚ್ಚುತನ ನನ್ನನ್ನು ತುಂಬಾ ಹೆದರಿಸ್ಬಿಟ್ಟು ಅದಕ್ಕೆ ಏನು ಹೇಳ್ಕೊಳಕ್ಕಾಗ್ಲಿಲ್ಲ. ನೀವು ನನ್ನ ಒಂದು ವಸ್ತು ತರ, ಒಂದು ಬೊಮ್ಮೆ ತರ ಪ್ರೀತಿಸ್ತಿದ್ರಿ. ನೀವು ಒಂದೇ ಒಂದು ಸಲನಾದ್ರೂ ನನ್ನ ಮನಸ್ಸಿನಲ್ಲಿ ಏನಿದೆ, ನನಗೇನ್ ಬೇಕು ಅಂತ ಕೇಳಿದ್ರಾ? ನಿಮ್ಮ ಸಂತೋಷಕ್ಕೆ, ನಿಮ್ ಖುಷಿಗೋಸ್ಕರ ನಾನು ಪ್ರೀತಿಸಿದ್ರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಆ ರಿಕ್ಕಿನ ತುಂಬಾ ಪ್ರೀತಿಸ್ತಿದ್ದೀನಿ. ನಾನು ನಿಮ್ಮನ್ನ ಪ್ರೀತಿಸ್ತಿಲ್ಲ. ಪ್ಲೀಸ್, ನೀವು ಇಲ್ಲಿಂದ ಹೊರಟೋಗಿ. ಹೇ ದೀಪೇಂದ್ರ, ಸಮಾಧಾನ ಮಾಡ್ಕೊಳಪ್ಪ, ಸಮಾಧಾನ ಮಾಡ್ಕೋ. ಎದ್ದೇಳ ಮೇಲೆ. ನಾನು ಅವಳು ನಿನ್ನ ಮರ್ತಿದ್ದಾಳೆ ಅಂತಾನೆ ಅನ್ಕೊಂಡಿದ್ದೆ, ಆದ್ರೆ ನನಗೆ ಅರ್ಥ ಆಗ್ತಿಲ್ಲ. ಅವಳು ನಿನ್ನ ಪ್ರೀತಿಸಿಲ್ವಾ? ನೀನು ಅವಳನ್ನ ಬಲವಂತವಾಗಿ ಪ್ರೀತಿಸಿದೆ ಅಂತ ಹೇಳೆ. ಅವಳನ್ನ ನೀನ್ ಪ್ರೀತಿಸ್ತಿದ್ಯಾ ಅಂತ ಕೇಳಲೇ ಇಲ್ವಾ? ದೀಪೇಂದ್ರ, ಈ ಪ್ರೀತಿ ಪ್ರೇಮ ಅನ್ನೋ ಶಬ್ದದಲ್ಲೇ 2 ಅಕ್ಷರ ಇದೆ. ಪ್ರೀತಿ 2 ಕಡೆ ಇದ್ರೇನೆ ಆಗೋದು.
ಒಂದ್ ಕಡೆ ಪ್ರೀತಿಯಿಂದ ಏನು ಪ್ರಯೋಜನ ಇಲ್ಲ ದೀಪೇಂದ್ರ. ನೋಡು, ನಿನ್ನ ಈ ಪ್ರೀತಿಗೋಸ್ಕರ ನೀನ್ ಏನೇ ಕಳ್ಕೊಂಡಿದ್ಯಾ ನೋಡು. ನಿನ್ನ ಈ ಅರಮನೆ ಗತಿ ಏನಾಗಿದೆ ನೋಡು. ನೋಡು, ನೀನು ರಾಜವಂಶದಲ್ಲಿ ಹುಟ್ಟಿದವನು. ನಮ್ಮಂತ ಆರ್ಡಿನರಿ ಪ್ರಜೆಗಳನ್ನ ಕಾಪಾಡೋ ರಾಜ ನೀನು. ಬೇಡ, ಅದಕ್ಕೆ ಈ ಅರಮನೆ ಆಡಂಬರ ಎಲ್ಲ ಬಿಟ್ಟು ನಾನ್ ದೇವಿಯಲ್ಲಿ ಪ್ರೀತಿಸಿದ್ದು. ನನ್ನದೇ ಆದ ಪ್ರಪಂಚದಲ್ಲಿ ನಾನು ದೇವಿಯಲ್ಲಿ ಪ್ರೀತಿಸ್ಕೊಂಡು ನನ್ನದೇ ಆದ ಪ್ರಪಂಚದಲ್ಲಿ ಆರಾಮಾಗಿದ್ದೆ. ನೋಡು, ಈ ಪ್ರಪಂಚ ನೋಡು, ಈ ಮರ, ಈ ಗಿಡ, ಈ ಗಾಳಿ, ಇವೆಲ್ಲ ನೀನು ಪ್ರೀತಿಸ್ತಾನೆ. ಇವುಗಳನ್ನೆಲ್ಲ ನೀನು ಯಾವತ್ತರ ಕೇಳಿದ್ಯಾ? ನೀವೆಲ್ಲ ನಾನು ಪ್ರೀತಿಸ್ತೀನಿ ಅಂತ ಕೇಳಿದ್ಯಾ ನೀನು? ದೀಪೇಂದ್ರ, ಇವುಗಳೆಲ್ಲ ಬೇರೆ, ಅವಳು ಬೇರೆ. ಅವಳೊಂದು ಮನಸ್ಸು ಹೃದಯ ಇರೋ ಹುಡುಗಿ. ಇವೇ ನಮ್ಮನ್ನು ಪ್ರೀತಿಸ್ಬೇಕಾರೆ ಮನಸ್ಸು ಹೃದಯ ಇರೋ ಆ ದೇವಿಯನ್ನು ಯಾಕೆ ಪ್ರೀತಿಸ್ಬಾರ್ದು? ನೋಡು ನೋಡು, ಈ ತೆಗಿಲ್ ಬರ ನೋಡು. ಅವಕ್ ನಾವು ಒಂದ್ ತಮ್ಗೆ ನೀರ್ ಹಾಕಿದ್ರೆ ನಾವು ಸಾಯೋವರೆಗೂ ಅವು ನಮ್ಮನ್ನು ಪ್ರೀತಿಸ್ತವೆ. ಆ ನಾಯಿ ಬರಿ ನೋಡು, ಅವಕ್ ನಾವು ಒಂದ್ ರೊಟ್ಟಿ ಚೂರ್ ಹಾಕಿದ್ರೆ ಅವು ಸಾಯೋವರೆಗೂ ನಮ್ಮನ್ನು ಪ್ರೀತಿಸ್ತವೆ. ಆ ದೇವಿಯಲ್ಲಿ ನೀನ್ ನನ್ಗೆ ಏನ್ ಕೊಟ್ಟೆ ಅಂತ ಕೇಳ್ಬಿಟ್ಲು. ಅವಳಿಗೋಸ್ಕರ ನಾನು ಏನೇನ್ ಕೊಡ್ಲಿಲ್ಲ, ಏನೇನ್ ಮಾಡ್ಲಿಲ್ಲ. ಈಗ ಅವಳಿಗೆ ಕೊಡಕ್ ನನ್ನ ಹತ್ರ ಏನಿದೆ? ಏನೂ ಇಲ್ಲ. ದೇವಿಯಲ್ಲಿ ನನ್ನ ಪ್ರೀತಿ ನಿನಗೆ ಹಿಂಸೆ ಆಯ್ತಾ? ಅದ್ ಹ್ಯಾಕ್ ಸಾಧ್ಯ ದೇವಿಯಲ್ಲಿ? ಹ್ಯಾಕ್ ಸಾಧ್ಯ? ನೀನೊಂದು ಇರ್ಬೇಕಂತಿರಾಗ ನಾನು ನೋಡ್ಕೊಂಡೆ. ಅದ್ ಹೇಗೆ ಹೇಳಿದೆ ನೀನು ನನ್ನ ಪ್ರೀತಿ ಹಿಂಸೆ ಆಯ್ತು ಅಂತ? ಏನಿದೆ ನಿನ್ ಮನಸ್ಸಲ್ಲಿ ಅಂತ ತಿಳ್ಕೊಳ್ಳಿಲ್ವಾ? ದೇವಿಯಲ್ಲಿ ಏನಿದೆ ನಿನ್ ಮನಸ್ಸಲ್ಲಿ ಹೇಳು. ನಿನಗೆ ಹೇಳ್ಬೇಕು, ಕೇಳು ದೇವಿಯಲ್ಲಿ. ಈ ಪ್ರಪಂಚದಲ್ಲಿ ಯಾವ ಪ್ರೇಮಿನೂ ಕೊಟ್ಟಿರ್ಬಾರ್ದು ಅಂತ ಹುಡುಗರು ನಾಲಿಗೆ ತಂದು ಕೊಡ್ತೀನಿ ದೇವಿಯಲ್ಲಿ, ನಾಲಿಗೆ ತಂದು ಕೊಡ್ತೀನಿ. Love itself is great. Tagore, tagore. Tagore, tagore. Nanne tagore. Hridaya beka, hridayavanta beka. ತಗೊಳ್ಳೆ, ತೀರ್ಪು ತಗೊಳ್ಳೆ. ಬೆರಳು ಕೊಟ್ಟ ಒಬ್ಬ ಟೀಚರ್ಗೆ ಅವನೇ ಮಹಗಿಲ್ ನೋಡೆ. ಕಣ್ ಕೊಟ್ಟ ಒಬ್ಬ ಪ್ಲೇಯರ್ಗೆ ಅವನೇ ಮಹಗಿಲ್ ನೋಡೆ. ತಗೊಳ್ಳೆ, ತಗೊಳ್ಳೆ. ತಗೊಳ್ಳೆ ಕಿವಿ ದಂಡ. ನಿನ್ನ ತಪ್ಪದ ನನ್ನ ತಪ್ಪಲಿ ಕೈಗಳು ಕೂಡ ದಂಡ. ತಗೊಳ್ಳೆ ಕೈ ದಂಡ. ಹೃದಯದ ವೀಣೆ ಬಗುತ್ತೋಸೋ ಕಮ್ಮಿರೋ ಕವಿ ನನ್ನೋಡೆ. ಕರುಳಿನ ತಂತಿ ನಾದದಲ್ಲಿ ದಿಲ್ಲಿದ್ರೆ ನೀ ಹಾಡೆ. ಪ್ರಾಣದ ಫ್ಲೈಟೇ ಬೇಕು ಅಂದ್ರೆ ಅದರಲ್ಲಿ ಬರ್ತೀನಲ್ಲಿ ನಿನ್ನ ಬಳಿಗಲ್ಲಿ. ಕೈ ಕಾಲು ಸಕಲಾಂಗ ಸರ್ಪ್ರೈಸ್ ಕಣೆ ನನ್ಲೋಕೆ. ನಿನ್ನೊಳಗೈಗೆಲ್ಲ ಚಾನ್ಸ್ ಕೊಟ್ರೆ ಗುಡ್ ಬೈ ಕಣೆ
ಭಗವಂತ ಬೇಕಾ ತಗೊಳ್ಳೆ ತೀರ್ಪು ತಗೊಳ್ಳೆ. ಆ ದೀಪೇಂದ್ರ ನೀನು ಪ್ರೀತಿ ಪಡೆದೇ ಪಡಿತೀನಿ ಅಂತ ಏನೋ ಮಾಡಕ್ ಹೊರಟಿದ್ದಾನೆ ದೇವಿಯಾನಿ. ಇದೊಂದ್ಸಲ ನಿನ್ ಹೃದಯ ಹೇಳ್ದಾಗ ನೀನು ಕೇಳಬೇಕು. ಅಕಸ್ಮಾತ್ ನಿನ್ ಹೃದಯ ಆ ದೀಪೇಂದ್ರನೇ ಬೇಕು ಅಂದ್ರೆ ನೀನು ಅವನ ಜೊತೆನೇ ಹೋಗ್ಬೇಕು. ನಿನ್ ಹೃದಯ ಹೇಳ್ದಾಗ ನೀನು ಕೇಳ್ತೀಯ ತಾನೆ? ನಾನು ಕ್ಷಮಿಸೋದಕ್ಕೆ ನಾನು ದೇವಯಾನಿ ನಿಜ ಹೇಳು, ನೀನ್ ಪ್ರೀತಿಸಿದ್ದು ಆ ದೀಪೇಂದ್ರನೇ ತಾನೆ? ಗೊತ್ತಿಲ್ಲ. ನಿನ್ನ ಹೃದಯ ಯಾಕೆ ದೀಪೇಂದ್ರ ಕಡೆ ಹೇಳಿತು ಯೋಚನೆ ಮಾಡಿದ್ಯಾ ದೇವಯಾನಿ? ಯಾಕಂದ್ರೆ ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಲ್ಲಿ ಯಾವತ್ತೂ ಇರೋದು ಆ ದೀಪೇಂದ್ರನೇ. ನೀನೇ ಹೇಳಿದ್ಯಲ್ಲ, ನಿನ್ನ ಹೃದಯ ಹೇಗೆ ಹೇಳುತ್ತೋ ಹಾಗೆ ಕೇಳು ಅಂತ. ನನ್ನ ಹೃದಯ ದೀಪೇಂದ್ರನ್ ಕಡೆಗೆ ವಾಲ್ತು. ನನಗ್ ಚೆನ್ನಾಗಿ ಗೊತ್ತು ನೀನ್ ಪ್ರೀತಿಸಿದ್ದ ಆ ದೀಪೇಂದ್ರನ್ನೇ, ಅಂದ್ರೆ ನನ್ನೇ. ನಾನು ದೀಪೇಂದ್ರ, ನಾನು ದೀಪೇಂದ್ರ. ಹೌದು, ನಾನ್ ಸತ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಸತ್ತಿರೋದು ಆ ರಿಕ್ಕಿ. ನಾನೇ ದೀಪೇಂದ್ರ. ಅವತ್ತು ನನ್ನ ಅಂಗಗಳೆಲ್ಲ ಕತ್ತರಿಸಿ ನೀನು ಕಳಿಸ್ಬಿಟ್ಟು ನಿನ್ ಪ್ರೀತಿ ಪಡೆದೇ ಪಡಿತೀನಿ ಅಂತ ರಿಕ್ಕಿಗೆ ಹೇಳಿದೆ. ಆಗ ರಿಕ್ಕಿ ಏನ್ ಹೇಳ್ತಿದ್ಯಾ ದೀಪೇಂದ್ರ? ನಿನ್ನ ದೇಹ ಕತ್ತರಿಸಿ ಕಳಿಸ್ತೀಯಾ? ಹಾಗೆ ಮಾಡ್ರೆ ನೀನ್ ಸತ್ತೋಗ್ತೀಯ ದೀಪೇಂದ್ರ. ಮೂರ್ಖ, ನಾನೀಗ ಬದುಕಿದೀನಿ ಅನ್ಕೊಂಡಿದ್ಯಾ? ನಾನು ಬದುಕೋದೇ ಸತ್ ಮೇಲೆ. ನೀನ್ ಸತ್ ಮೇಲೆ ಅವಳ ಪ್ರೀತಿ ನೀಗ್ ಸಿಕ್ಕಿ ಏನ್ ಪ್ರಯೋಜನ? ಈ ಪ್ರಪಂಚದಲ್ಲಿ ಬದುಕಿರ್ಬೇಕಾದ್ರೆ ಯಾರ ಪ್ರೀತಿ ಸಿಗಲ್ಲ, ಸತ್ ಮೇಲೆ ಸಿಗೋದು. ನೀನ್ ಸತ್ ಮೇಲೂ ಕೂಡ ಅವಳು ನೀನ್ ಪ್ರೀತಿಸದೆ ಇರ್ಬೋದಲ್ಲ. ಏನ್ ಹೇಳಿದೆ? ನೋಡ್ ದೀಪೇಂದ್ರ, ಅವಳು ನೀನ್ ಸತ್ ಮೇಲೂ ನಿನ್ನ ಪ್ರೀತಿಸಿಲ್ಲ ಅಂದ್ರೆ ನೀನ್ ಅವಳ ಬಿಟ್ಟು ಹೊಡಾಕ್ತ್ಯಾ? ನಾನ್ ಸತ್ ಮೇಲೂ ಅವಳು ನನ್ನ ಪ್ರೀತಿಸಲ್ವಾ? ಆದ್ರೆ ಅದನ್ನ ನಾನು ಹೇಗ್ ನೋಡ್ಲಿ? ನೀನ್ ಸತ್ ಮೇಲೆ ಅವಳು ನಿನ್ನ ಪ್ರೀತಿಸ್ತಾಳ ಇಲ್ವೋ ಅನ್ನೋದನ್ನ ನೀನೇ ನೋಡೋ ಹಾಗೆ ನಾನ್ ಮಾಡ್ತೀನಿ. ನೋಡು, ನಾನು ನೀನು ನೋಡೋದಕ್ಕೆ ಒಂದೇ ತರ ಇದ್ದೀವಿ. ಒಂದ್ ಕೆಲಸ ಮಾಡ, ನೀನ್ ನಾನಾಗ್ಬೇಕು, ನಾನ್ ನೀನಾಗ್ತೀನಿ ಅಂತ ಹೇಳ್ದ. ನೋಡ, ಅಕಸ್ಮಾತ್ ನಾನೇ ಏನಾರ ಆತರ ಅಂಗಗಳ ಕತ್ತರಿಸಿ ನೀನ್ ಕಳಿಸ್ಬಿಟ್ಟಿದ್ರೆ ನಾನ್ ನಿನ್ನೂ ಕಳ್ಕೊಂಡು ನಿನ್ ಪ್ರೀತಿನೂ ಕಳ್ಕೊಂಡ್ಬಿಡ್ತಿದ್ದೆ. ಆ ರಿಕ್ಕಿ ಬಹಳ ಒಳ್ಳೆಯವನು, ಒಳ್ಳೆ ಕೆಲಸನೇ ಮಾಡ್ದ. ನನಗೋಸ್ಕರ ನೀನ್ ಎಷ್ಟೊಂದು ಹತ್ಬಿಟ್ಟೆ ಅಲ್ಲ ದೇವಿಯ. ನೀನ್ ಅಷ್ಟೊಂದು ಪ್ರೀತಿಸ್ತಿಲ್ಲ, ಯಾಕೆ ಹತ್ರ ಇದ್ದೀರ ಸುಳ್ಳು ಹೇಳ್ದೆ ನಾನು ಪ್ರೀತಿಸಿಲ್ಲ ಅಂತ? ನಾವು ನಮ್ ದೇಶಕ್ಕೆ ಕೊಟ್ಟೋಗೋಣ. ಇನ್ ನಮ್ಗೆ ಯಾವ ತೊಂದ್ರೆನೂ ಇಲ್ಲ. ರಿಕ್ಕಿಗೆ ಎದುರ್ಕೊಳ್ತಾರೆ ನೀನ್ ನನ್ ಪ್ರೀತಿಸಿಲ್ಲ ಅಂತ ಹೇಳಿದ್ದು ನನಗೆಲ್ಲ ಗೊತ್ತು. ಬಾ ಹೋಗೋಣ, ಬಾ ಬಾ. ಯಾಕೆ ಬಾ ದೇವಿಯಲ್ಲಿ, ನಮ್ ದೇಶಕ್ಕೆ ಹೋಗೋಣ. ನನ್ನ ಹೃದಯ ನನಗೆ ಮೋಸ ಮಾಡ್ಲಿಲ್ಲ. ನಾನು ಮಾಡಿದ ಸರಿನೇ. ನನ್ನ ರೆಕ್ಕೆ ನಿಂತರ ಇದ್ರು, ನನ್ನ ಕಣ್ಣು ನನಗೆ ಮೋಸ ಮಾಡಿದ್ರು. ನನ್ನ ಹೃದಯ ನನಗೆ ಮೋಸ ಮಾಡ್ಲಿಲ್ಲ. ನಾನು ಹೋಗಿದ್ದು ರೆಕ್ಕೆ ಹತ್ರನೇ. ಅರುಣ್, ದೀಪೇಂದ್ರ ಹೇಳಿದಾನೆ. ಈಗ ತಾನೇ ದೇವೇನಿ ಕರ್ಕೊಂಡು ಹೋದ್ರಲ್ಲ ಸರ್? ವಾಟ್? ಅವಳನ್ನ ಕರ್ಕೊಂಡು ಹೋಗ್ಬಿಟ್ನ? ಹೌದು ಸರ್. ಆತರ ಪಟ್ಬಿಟ್ಟ. ದೇವಿಯಾನಿ, ಓಡ್ಬೇಡ ದೇವಿಯಾನಿ. ದೇವಿಯಾನಿ, ನನ್ನ ಮಾತು ಕೇಳು. ದೇವಿಯಾನಿ, ನಿಂತ್ಕೋ ದೇವಿಯಾನಿ. ದೇವಿಯಾನಿ, ದೇವಿಯಾನಿ, ದೇವಿಯಾನಿ. ಎದುರುಬೇಡ, ನಾನ್ ಸತ್ತು ನಿನ್ನ ಉಳಿಸ್ತೀನಿ. ದೇವಿಯಾನಿ, ಬೆಂಕಿಗೆ ಹಿಡ್ಕೋ. ನಿಧಾನ ನಿಧಾನ ನಿಧಾನಕ್ಕೆ, ಹಾಗೆ ಬೇಲ್ಪ. ನಿಧಾನ, ಹಾಗೆ. ದೇವಿಯಾನಿ, ದೇವಿಯಾನಿ, ಜಾಗ್ರತೆ. ದೇವಯಾನಿ,
ದೇವ್ಯಾನಿ ಕೈ ಕೊಡು ದೇವ್ಯಾನಿ ಕೈ ಕೊಡು ದೇವ್ಯಾನಿ ಪ್ಲೀಸ್ ದೇವ್ಯಾನಿ ಕೈ ಕೊಡು ದೇವ್ಯಾನಿ ಪ್ಲೀಸ್ ಪ್ಲೀಸ್ ದೇವ್ಯಾನಿ ಕೈ ಕೊಡು ದೇವ್ಯಾನಿ ದೇವ್ಯಾನಿ ಕೊನೆ ಸರ್ತಿ ಕೇಳ್ತಿದ್ದೀನಿ ನನ್ನನ್ನು ಬಿಟ್ಟು ಈ ಪ್ರೀತಿ ಪ್ರೇಮ ಎಲ್ಲ ಮರ್ತು ನಿನ್ ದೇಶಕ್ಕೆ ನೀನ್ ವಾಪಸ್ ಹೋಗ್ತೀಯಾ? ಏನ್ ಹೇಳ್ತಿದ್ಯಾ? ನಿನ್ನ ನಾನು ಬಿಟ್ಟು ಹೋಗೋದ? ಇಲ್ಲ ದೇವಿಯಲ್ಲಿ ನಿನ್ನ ನಾನು ಯಾವತ್ತೂ ನಾನು ಬಿಡಲ್ಲ. ನಿನ್ನ ಯಾವತ್ತೂ ಸತ್ತೋಗು ತಾಯಿ. ಓ ಮೈ ಗಾಡ್, ಎಂತ ಕೆಲಸ ಮಾಡ್ಬಿಟ್ಟೆ ದೇವಿಯಲ್ಲಿ. ಅವನ್ನ ನೀನು ಕಾಪಾಡಬೇಕಾಗಿತ್ತು. ಇಲ್ಲ ನಿಕ್ಕಿ, ಅವನು ಬದುಕಿನವರೆಗೂ ನಮಗೆ ನೆಮ್ಮದಿ ಇಲ್ಲ. ಅವನೊಬ್ಬ ಹುಚ್ಚ. ಇಲ್ಲ ದೇವಿಯಲ್ಲಿ, ಅವ್ನು ಬಹಳ ಒಳ್ಳೆಯವನು. ಪಾಪ ಮಗು ತೊರೆದು ಅವ್ನು ನೀನು ಹೆಗಾರ ಮಾಡಿ ಕಾಪಾಡಬೇಕಾಗಿತ್ತು. ಅವ್ನು ಬದುಕಿದ್ರೆ ಸರಿ ಹೋಗ್ತಿದ್ನೋ ಏನು. ದೀಪೇಂದ್ರ ಮತ್ತೆ ಬಂದ. ದೀಪೇಂದ್ರ ದೇವಿಯಲ್ಲಿ ನೀನು ನನ್ನೇ ಸಾಯಿಸಕ್ಕೆ ಟ್ರೈ ಮಾಡಿದ್ಯಾ? ಮಾನವೀಯತೆನೂ ಇಲ್ವ ನಿನಗೆ? ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೋನ್ ಪ್ರಾಣನೇ ತೆಗೆಯಕ್ಕೆ ಹೊರಟ್ಯಾ? ನಾನು ತಪ್ಪು ಮಾಡ್ಬಿಟ್ಟೆ ದೇವಿಯಲ್ಲಿ. ನಿನ್ನ ಬಿಡಲ್ಲ. ಎದುರು ಬಿಡ ಇದೇ ಕರೆಕ್ಟ್ ಕ್ಲೈಮ್ಯಾಕ್ಸ್ ದೇವಿಯಾನಿ. ಇದೇ ಕರೆಕ್ಟ್ ಕ್ಲೈಮ್ಯಾಕ್ಸ್. ನನಗೆ ಸಿಗದೆ ಇರೋ ಪ್ರೀತಿ ನಿನಗೂ ಸಿಗಬಾರ್ದು ದೇವಿಯಾನಿ, ನಿನಗೂ ಸಿಗಬಾರ್ದು. ನೀನ್ ನನಗೆ ಸಿಗದೆ ಇರೋ ಹಾಗೆ ನಿನಗೂ ನೀನ್ ರಿಕ್ಕಿ ಸಿಗಬಾರ್ದು ದೇವಿಯಾನಿ. ಪ್ರೀತಿ ಸಿಗದೆ ಇರೋ ಹೃದಯದ ನೋವು ಏನು ಅಂತ ನಿನಗೆ ಗೊತ್ತಾಗ್ಬೇಕು. ಜೀವನವಿಡೀ ನೀನು ಒಂಟಿಯಾಗಿ ಬದುಕಬೇಕು. ಐ ಆಮ್ ಸಾರಿ ರಿಕ್ಕಿ, ಐ ಆಮ್ ರಿಯಲಿ ಸಾರಿ. ನೀ ತುಂಬಾ ಒಳ್ಳೆಯವನು. ತುಂಬಾ ಒಳ್ಳೆಯವರು ತುಂಬಾ ದಿನ ಬದುಕಿರಬಾರ್ದು. ಬಾಯ್, ಗುಡ್ ಬಾಯ್. ನೋ, ಇಲ್ಲ ದೀಪೇಂದ್ರ, ಒಂದ್ ನಿಮಿಷ ನನ್ನ ಮಾತು ಕೇಳು. ಛೇ, ನಾನು ಯಾಕೆ ರಿಕ್ಕಿನ ಸಾಯಿಸ್ಲಿ? ಅವನೇನ್ ತಪ್ಪು ಮಾಡ್ದ ಅಂತ ಅವನ್ನ ಸಾಯಿಸ್ಲಿ? ಅವಳಿಗೆ ಬುದ್ಧಿ ಕಲ್ಸಕ್ಕೋಸ್ಕರ ರಿಕ್ಕಿನ ಸಾಯಿಸೋದ? ಇಲ್ಲ, ಪಾಪ ರಿಕ್ಕಿ ತುಂಬಾ ಒಳ್ಳೆಯವನು. ನನಗೆ ಒಳ್ಳೇದಾಗ್ಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟ. ಇಲ್ಲ, ಇದು ಕರೆಕ್ಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಇದೇ. ನಿನ್ನಂತವ್ರು ಬದುಕಿರ್ಬಾರ್ದು ದೇವಿಯನಿ, ನಿನ್ನಂತವ್ರು ಬದುಕಿರ್ಬಾರ್ದು. ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು ಗೊತ್ತಿಲ್ಲದವ್ರಿಗೆ ಈ ಪ್ರಪಂಚದಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ. ನನ್ನ ಪ್ರೀತಿ ತಗೊಳ್ಳೋ ಯೋಗ್ಯತೆ ಇಲ್ದಿರೋ ನಿನಗೆ ರಿಕ್ಕಿನ ಪ್ರೀತಿಸೋ ಯೋಗ್ಯತೆ ಇಲ್ಲ ದೇವಿಯಾನಿ. ಪ್ರೀತಿ ಇಲ್ಲದೆ ಬದುಕಿದ್ದು ಸತ್ತಿರ ಹತ್ರ ಇರೋ ಬದಲು ನಿಜವಾಗ್ಲೂ ಸತ್ತೋಗು. ದೇವಿಯಾನಿ, ಅವನೇನು ಮಾಡಲ್ಲ, ಹೆದರ್ಕೋಬೇಡ. ಇಲ್ಲ, ನೋ, ಪ್ರೀತಿಗೋಸ್ಕರ ಇಡೀ ವಂಶನೇ ಸಾಯಿಸಿದ ನಾನು
ನನ್ನ ಪ್ರೀತಿ ನನ್ನ ಕೈಯಾರೆ ನಾನೇ ಸಾಯಿಸ್ಲಾ? ಇಲ್ಲ, ಪ್ರೀತಿ ಪಡೆಯೋ ಯೋಗ್ಯತೆ ಇಲ್ದಿರೋ ನನಗೂ ಈ ಪ್ರಪಂಚದಲ್ಲಿ ಬದುಕೋ ಯಾವ ಅರ್ಹತೆನೂ ಇಲ್ಲ. ಹೌದು, ನಾನು ಹೇಳಿದ್ರ ಆತ್ಮಹತ್ಯೆ ಮಾಡ್ಕೊಳ್ಳೋದ? ನೋ, ಇಲ್ಲ. ನಾನು ಯಾರು? ಇವ್ರು ಯಾರು? ನನ್ನ ವಂಶ ಯಾವುದು? ನಾನೊಬ್ಬ ಯುವರಾಜ, ರಾಜಕುಮಾರ. ನನಗೆ ನನ್ನದೇ ಆದ ಜವಾಬ್ದಾರಿಗಳಿದೆ. ನನಗೋಸ್ಕರ ಕೋಟ್ಯಾಂತರ ಜನಗಳು ಕಾಯ್ತಿದ್ದಾರೆ. ಆ ಕೋಟ್ಯಾಂತರ ಹೃದಯಗಳ ಪ್ರೀತಿ ಮರೆತು ಒಬ್ಬ ಸಾಧಾರಣ ಹುಡುಗಿ ಪ್ರೀತಿಗೋಸ್ಕರ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದ? ಇಲ್ಲ, ನಾನು ಸ್ವಾರ್ಥಿ ಆಗಬಾರ್ದು. ನನ್ನ ಪ್ರೀತಿಸೋ ಜನಗಳನ್ನು ನಾನು ಪ್ರೀತಿಸಬೇಕು. ಅವ್ರಿಗೋಸ್ಕರ ನಾನು ಏನಾರ ಮಾಡಬೇಕು. ನಾನು ರಾಜ, ಸಾಮಾನ್ಯ ಜನರಿಗೆ ನಾನೇನಾರ ಕೊಡಬೇಕೆ ಹೊರತು ಅವ್ರ ಹತ್ರ ನಾನು ಏನು ಕಿತ್ಕೋಬಾರ್ದು. ಪ್ರೀತಿನೂ ಹಾಗೆ. ನಿನ್ನ ಪ್ರೀತಿನ ನೀನು ಆ ರಿಕ್ಕಿಗೆ ಧಾರೆ ಎರೆದು ಬಿಡು, ಅವನಿಗೆ ಕೊಟ್ಟುಬಿಡು. ಹೌದು ರಿಕ್ಕಿ, ನೀನು ಇನ್ಮೇಲೆ ನನ್ನ ದೇವಿಯನಿ ಹೃದಯದಲ್ಲಿ ಸೂಪರ್ ಸ್ಟಾರ್ ಆಗಿರೋ. ನಾನು ನನ್ನ ಜನಗೆ ದಯಮಾಡಿ ನೀನು ಶಬ್ದ ಕೃಪೆ ಮಾಡಿ ಮಾತಾಡು. ಯುವರಾಜನಾಗಿ ಅಪರಾಧಿಯಾದೆ, ಯುವ ಪ್ರೇಮಿಯಾಗಿ ಪರದೇಶಿಯಾದೆ. ನನ್ನಾಸೆಯಂತೆ ನೀ ಬರೆದ ಸಾಲೆ, ನೀ ಮರೆತ ಮೇಲೆ ಯಾಕೆ ಯೋಲೆ? ಈ ಪತ್ರ ನೆನಪಿಲ್ಲವೇ राजकुमार राजकुमार राजकुमार